शुद्ध अपार सद्गुरुनाथ महाराज की जय। परम पूज्य ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನ ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥ ಕರ್ತರಾದ ಪರಮ ಪೂಜ್ಯ ಸಾಧು ಶ್ರೀ ನಿಶ್ಚಲದಾಸಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮಣಿದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ಈ ವಿಚಾರ ಸಾಗರದ 6ನೆಯ ತರಂಗದಲ್ಲಿ ಹಿಂದಿನ ದಿವಸ ಪೂರ್ವ ಪಕ್ಷಿ ಶಂಕ ಮಾಡಿದ್ದಾನೆ. ಜ್ಞಾನಿಗೆ ಪಾಪವಾಗಲಿ ಚಂಚಲತ್ವವಾಗಲಿ ಇಲ್ಲದಿರುವುದಾದ್ದರಿಂದ ಕರ್ಮ ಉಪಾಸನೆಗಳ ಉಪಯೋಗ ಇರುವುದಿಲ್ಲ. ಜ್ಞಾನಿಗಳು ಕೂಡ ಕರ್ಮ ಉಪಾಸನೆ ಮಾಡಬೇಕು ಅಂತ ಅವ ಹಿಂದೆ ಅಂದ. ಯಾಕೆ ಮಾಡಬೇಕು ಕರ್ಮ ಉಪಾಸನೆ ಅಂತ ಕೇಳಿದ್ರೆ, ಜ್ಞಾನದ ರಕ್ಷಣೆಗೋಸ್ಕರವಾಗಿ. ಜ್ಞಾನ ಆಗೋ ಪೂರ್ವದಲ್ಲಿನೂ ಕೂಡ ಅಂತಃಕರಣ ಶುದ್ಧಿಗೋಸ್ಕರವಾಗಿ ಕರ್ಮ ಉಪಾಸನೆಯನ್ನ ಮಾಡಬೇಕು. ಅಂತಃಕರಣ ಶುದ್ಧಿಯಾದ ಬಳಿಕ ಜ್ಞಾನ ಆದ ಬಳಿಕ ಆ ಜ್ಞಾನದ ರಕ್ಷಣೆಗೋಸ್ಕರವಾಗಿ ಆದರೂ ಕೂಡ ಕರ್ಮ ಉಪಾಸನೆ ಮಾಡಬೇಕು ಅಂತೇನು ಹೇಳ್ದಲ್ಲ. ಜ್ಞಾನಿಗೆ ಪಾಪ ಚಂಚಲತ್ವ ಇರುವುದೇ ಇಲ್ಲ. ಈ ವಿಷಯದಲ್ಲಿ ನಾವು ನಿನ್ನಿನ ದಿವಸ ಚಿಂತನೆ ಮಾಡ್ತಾ ಬಂದಿದ್ದೀವಿ. ಜ್ಞಾನಿಗೆ ಕರ್ಮ ಉಪಾಸನೆಗಳ ಅವಶ್ಯಕತೆ ಇಲ್ಲ. ಅಲ್ಲಿ ಜ್ಞಾನಿಗಳನ್ನು 2 ಪ್ರಕಾರವಾಗಿ ವಿಂಗಡಣೆ ಮಾಡಿದ. ಒಂದು ಮಂದ ಜ್ಞಾನ, ಇನ್ನೊಂದು ದೃಢ ಜ್ಞಾನ. 93 ಅಂದ್ರೆ ಚಂದ್ರೋದಯದ ಪ್ರಕಾರ ಅದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನ, ದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನ ಅದಲ್ಲ. ಮಂದ ಜ್ಞಾನ ಅಂದ್ರ ಅದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನ, ದೃಢ ಜ್ಞಾನ ಅಂದ್ರೆ ದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನ. ಹೀಗೆ ಜ್ಞಾನಗಳಲ್ಲಿ 2 ಪ್ರಕಾರ ಅದಾವೆ. ಸಂಶಯ ಮೊದಲಾದ ಅಂದ್ರೆ ಅಸಂಭಾವನಾ ವಿಪರೀತ ಭಾವನಾ ಅಂತ ಅರ್ಥ. ಸಂಶಯ ಮೊದಲಾದಂದ್ರೆ ಅಸಂಭಾವನೆಯಲ್ಲಿ 2 ಸಂಶಯಗಳು: ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ. ಎಲ್ಲಿ ಅಸಂಭಾವನೆ. ಪ್ರಮಾಣಗತ ಸಂಶಯ, ಪ್ರಮಾಣಗಳು ಜೀವ ಬ್ರಹ್ಮರಿಗೆ ಭೇದವನ್ನು ಹೇಳುತ್ತಿವೆಯೋ ಅಥವಾ ಅಭೇದವನ್ನು ಹೇಳುತ್ತಿವೆಯೋ, ಇದು ಪ್ರಮಾಣಗತ ಸಂಶಯ. ಪ್ರಮೇಯಗತ ಸಂಶಯ, ಪ್ರಮೇಯ ಜೀವ ಬ್ರಹ್ಮರಿಗೆ ಅಭೇದ ಸತ್ಯವೋ ಅಥವಾ ಭೇದ ಸತ್ಯವೋ, ಇದಕ್ಕೇನಂತಾರೆ ಪ್ರಮೇಯಗತ ಸಂಶಯ. ಈ ಅಸಂಭಾವನೆಯಲ್ಲಿ ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ. ವಿಪರೀತ ಭಾವನೆ ಅದು ವಿರುದ್ಧ ನಿಶ್ಚಯ ಮಾಡೋದು. ವೇದಗಳು ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಹೇಳ್ತಾವ, ಇವ ಬ್ರಹ್ಮ ಮಿಥ್ಯ ಜಗತ್ ಸತ್ಯ ಅಂತ ತಿಳಿತಾನೆ. ವಿಪರೀತ ಭಾವನೆ, ವಿರುದ್ಧವಾಗಿ ನಿಶ್ಚಯ. ಇವುಗಳಿಂದ ಕೂಡಿಕೊಂಡಿತ್ತು ಅಂದ್ರೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಸಂಶಯ ಮೊದಲಾದಗಳಿಂದ
ಸಹಿತವಾಗಿ ಯಾವ ಜ್ಞಾನವಿರುವುದು ಅದು ಮಂದ ಜ್ಞಾನವೆಂದು ಹೇಳಲ್ಪಡುತ್ತದೆ. ಮತ್ತು ಸಂಶಯಾದಿಗಳು ರಹಿತವಾಗಿ ಜ್ಞಾನ ಯಾವುದಕ್ಕೆ ಅದಕ್ಕೆ ದೃಢ ಜ್ಞಾನ, ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ. ಯಾರಿಗೆ ದೃಢ ಅಪರೋಕ್ಷ ಬ್ರಹ್ಮಜ್ಞಾನವಾಗಿರುವುದೋ ಅವರಿಗೆ ಕಿಂಚಿತ್ ಮಾತ್ರವೂ ಕೂಡ ಕರ್ತವ್ಯ ಇರುವುದಿಲ್ಲ. ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆದವರೇ ಈ ಕರ್ಮವನ್ನು ಮಾಡುವ ಕರ್ತವ್ಯ ಆಗಲಿ, ಉಪಾಸನೆಯನ್ನು ಮಾಡುವ ಕರ್ತವ್ಯ ಆಗಲಿ, ಯಾವ ಕರ್ತವ್ಯ ಅವರಿಗೆ ಇರುವುದಿಲ್ಲ. ಒಂದು ಸಲ ಉತ್ಪನ್ನವಾಗಲ್ಪಟ್ಟಂತಹ ಯಾವ ಸಂಶಯಾದಿಗಳಿಂದ ರಹಿತವಾದ ಅಂತಃಕರಣ ವೃತ್ತಿ ರೂಪ ಯಾವ ಬ್ರಹ್ಮಜ್ಞಾನ ಐತಲ್ಲ, ಅದುವೇ ಅವಿದ್ಯೆಯನ್ನು ನಾಶ ಮಾಡ್ತದೆ. ಯಾವ ಸಂಶಯಾದ ರಹಿತವಾಗಿರ್ತಕ್ಕಂಥ ಅಂತಃಕರಣ ವೃತ್ತಿ ರೂಪ ಬ್ರಹ್ಮಜ್ಞಾನ ಅದು ಅವಿದ್ಯೆಯನ್ನು ನಾಶ ಮಾಡ್ತದೆ. ಅವಿದ್ಯಾ ನಾಶ ಆದ ಬಳಿಕ ಜ್ಞಾನ ತಾನು ಕೂಡ ನಾಶ ಆಗಿ ಹೋಗುತ್ತದೆ. ಅರಣ್ಯವನ್ನು ಸುಟ್ಟ ಬಳಿಕ ಅಗ್ನಿಯು ಕೂಡ ತಾನೇ ಹೆಂಗ ಆರಿ ಹೋಗುತ್ತದೆಯೋ, ಜ್ಞಾನ ಅಜ್ಞಾನವನ್ನು ನಾಶ ಮಾಡಿ ತಾನೇನಾಗ್ತದ ಅಂತ ಕೇಳಿದ್ರೆ ಅದು ಕೂಡ ನಾಶ ಆಗಿ ಹೋಗುತ್ತದೆ. ಉದಾಹರಣೆಯಾದರೂ ಒಳ್ಳೆಯ ರೀತಿಯಿಂದ ಚೆನ್ನಾಗಿ ತಿಳಿದಿರುವ ಆತ್ಮನಲ್ಲಿ ಪುನಃ ಭ್ರಾಂತಿ ಉಂಟಾಗುವುದಿಲ್ಲ. ಪುನಃ ನಾನು ಕರ್ಮ ಮಾಡಬೇಕು, ಉಪಾಸನೆ ಮಾಡಬೇಕು ಅಂತ ಅವನಲ್ಲಿ ಭ್ರಮ ಆಗುವುದಿಲ್ಲ. ಏಕೆಂದರೆ ಭ್ರಾಂತಿಗೆ ಕಾರಣವಾದ ಯಾವ ಅವಿದ್ಯೆ ಐತಿಲ್ಲ ಅದು ಅಂಥ ಅವಿದ್ಯೆ ಒಂದು ಸಲ ಉತ್ಪನ್ನವಾಗುವಂಥ ಜ್ಞಾನದಿಂದ ನಾಶ ಆಗಿ ಹೋಗ್ಯದ. ಯಾವ ಬ್ರಹ್ಮಜ್ಞಾನ ಆದ ಬಳಿಕ ಮೂಲಾವಿದ್ಯೆ ಏನೈತಲ್ಲ ಆ ಮೂಲಾವಿದ್ಯೆ ನಾಶ ಆಗಿ ಹೋಗ್ಯದ. ನಾಶ ಆಗಿ ಹೋಗ್ಯದ. ಭ್ರಾಂತಿ ಆಗ್ಬೇಕಾದ್ರೆ ಅವಿದ್ಯೆ ಬೇಕಾಗ್ತದ. ಸರ್ಪದ ಭ್ರಾಂತಿ ಆಗ್ಬೇಕಾದ್ರೆ ಜೀವನ ಅಜ್ಞಾನ ಇರ್ತಿದ್ರನ ಸರ್ಪದ ಭ್ರಾಂತಿಯ ತಾಯಿ ಅಂದ್ರ ಅಜ್ಞಾನ. ತಾಯಿನ ಇಲ್ಲದ ಬಳಿಕ ಮಗ ಎಲ್ಲಿಂದ ಬರ್ತಾನೆ? ಭ್ರಾಂತಿಗೆ ಕಾರಣವಾದ ಯಾವ ಅವಿದ್ಯೆ ಇರುವುದೋ ಅಂತ ಅವಿದ್ಯೆ ಒಂದು ಸಲ ಉತ್ಪನ್ನವಾಗಲ್ಪಟ್ಟ ಜ್ಞಾನದ ನಾಶವಾಗಿ ಹೋಗಿರುತ್ತದೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಆದ್ದರಿಂದ ಭ್ರಾಂತಿ ಹಾಗೂ ಅವಿದ್ಯೆ ಅಭಾವ ಇರುವುದರಿಂದ ಪುನಃ ವೃತ್ತಿ ಜ್ಞಾನದ ಉಪಯೋಗ ಸ್ವಲ್ಪ ಕೂಡ ಇರುವುದಿಲ್ಲ. ಆ ಭ್ರಾಂತಿ ಕಾರಣವಾದ ಅವಿದ್ಯೆ ನಾಶ ಆದ ಬಳಿಕ ಪುನಃ ಬ್ರಹ್ಮಾಕಾರ ವೃತ್ತಿ ಮಾಡಬೇಕಾದ್ದೇನು ಉಪಯೋಗ ಇಲ್ಲ. ಒಂದು ವೇಳೆ ಜೀವನ್ಮುಕ್ತಿಯ ಆನಂದಕ್ಕೋಸ್ಕರವಾಗಿ ವೃತ್ತಿಯ ಆವೃತ್ತಿಯನ್ನು ಅಪೇಕ್ಷೆ ಮಾಡುವ ಹಾಗಿದ್ದರೆ ಪುನಃ ವೇದಾಂತ ಅರ್ಥದ ಚಿಂತನೆಯನ್ನೇ ಮಾಡಬೇಕಾಗುತ್ತದೆ. ಒಂದು ವೇಳೆ ಜೀವನ್ಮುಕ್ತಿಯ ಆನಂದಕ್ಕೋಸ್ಕರ ಜೀವನ್ಮುಕ್ತಿಯ ಆನಂದ, ಜೀವನ್ಮುಕ್ತಿ ಅಂದ್ರೆ ಏನು? ಜೀವಿಸಿಕೊಂಡಿರುವ ಅಲ್ಲಿ ಚಂದ್ರದಾಗ ಏನು ಹೇಳ ಅದನ್ನ ಹೇಳ. ಜೀವನ್ಮುಕ್ತಿ ಅಂತ ತಂದಾರೆ. ದೇಹಾದಿ ಪ್ರಪಂಚದ ಪ್ರತೀತಿ ಸಹಿತ ಬ್ರಹ್ಮ ಭಾವದಿಂದ ಸ್ಥಿತಿ ಏನದು ಜೀವನ್ಮುಕ್ತಿ. ದೇಹಾದಿ ಪ್ರಪಂಚದ ಪ್ರತೀತಿ ಬ್ರಹ್ಮ ಭಾವದಿಂದ ಸ್ಥಿತಿ. ಬಹಳ ಸಲ ಹೇಳಿನಿ ಇದನ್ನ. ಇಲ್ಲಿ ಎರಡು ಶಬ್ದಗಳು ಚಿಂತನೀಯ. ಏನೋ ದೇಹಾದಿ ಪ್ರಪಂಚದ ಪ್ರತೀತಿ ಬ್ರಹ್ಮಭಾವದಿಂದ ಸ್ಥಿತಿ. ಪ್ರತೀತಿ ಸ್ಥಿತಿ ಗೊತ್ತಿಲ್ಲ. ಇಲ್ಲಿ ಭಾಳ ಮಜಾ ಅದ.
ಪ್ರತೀತಿ ಬ್ರಹ್ಮ, ಸ್ಥಿತಿ ಬೇರೆ. ಬ್ರಹ್ಮ ಭಾವದಲ್ಲಿ ಪ್ರತೀತಿ ಸ್ಥಿತಿ. ಅವ ದೇಹದೊಳಗ ದೇಹ ಪ್ರಪಂಚದೊಳಗೆ ಇದ್ದಂಗ ಪ್ರತೀತಿ ಅದ, ಆದ್ರೆ ಅವನ ಭಾವ ಬ್ರಹ್ಮ ಭಾವದ. ಮಾತಾಡ್ತಾನ, ಉಣ್ತಾನ, ಏನೇನೋ ಮಾಡ್ತಾನ. ಇದಕ್ಕಿಂತ ನಿಮಗ ನಾಟಕದ ದೃಷ್ಟಾಂತ ಬಹಳ ಸುಂದರ. ಅಲ್ಲಿ ನಿಮಗೆ ಪ್ರತೀತಿ ಮತ್ತು ಸ್ಥಿತಿ ಅರ್ಥ ಆಗ್ತದೆ. ಹರಿಶ್ಚಂದ್ರನ ನಾಟಕದಾಗ ತಾರಾಮತಿ ಮಗನ ಕಳ್ಕೊಂಡ ಅಳಾಕತ್ಯಾಳ ಅಂತ ತಿಳ್ಕೊರಿ. ಸ್ಮಶಾನದಾಗ ಹೆಣ ಸುಡಾಕ ದುಡ್ಡಿಲ್ಲ. ಆ ಟೈಮದಾಗ ಬೋರಾಡಿ ಅಳ್ತಾಳೆ, ಹೆಣದ ಮ್ಯಾಗ ಬಿದ್ದು ಅಳ್ತಾಳೆ. ಅವಾಗ ಅದನ್ನು ನೋಡ್ತಕ್ಕಂಥ ಜನರು ಅಳ್ತಾರೆ. ಆ ಪಾತ್ರ ಮಾಡಿದವನು ಅಳ್ತಾನೆ, ಆ ನೋಡುವವರು ಅಳ್ತಾರೆ. ಈ ದುಃಖದೊಳಗೆ ಎರಡು ಪ್ರಕಾರ ಅದ. ಖರೆ ಖರೆ ಯಾರು ಹೇಳ್ತಾರ, ಸುಳ್ಳು ಯಾರು ಹೇಳ್ತಾರೆ. ಪ್ರೇಕ್ಷಕರು ಖರೆ ಖರೆ ಹೇಳ್ತಾರೆ. ನಾಟಕ ಸುಳ್ಳು ಹೇಳ್ತಾರೆ. ಬರೇ ಅಳುದಲ್ಲ, ಉಲ್ಟ ಒಳಗ ಆನಂದದ. ಇಷ್ಟು ಮಂದಿನ ಅಳಿಸೇನಂದ್ರ ನನ್ನ ಪಾತ್ರ ಭಾಳ ಚಲೋ ಆಗಿದ್ದು, ಒಳಗ ಆನಂದದ, ಮ್ಯಾಲ ಕಣ್ಣೀರದ. ಪ್ರತೀತಿ ಸ್ಥಿತಿ ಗೊತ್ತಾಗತ್ತೆ ನೀವು? ಪ್ರತೀತಿ ದುಃಖ, ಸ್ಥಿತಿ ಅವ ಜೀವನ ಮುಕ್ತ. ಅವನ ಪ್ರತೀತಿನ ಬೇರೆ, ಅವನ ಸ್ಥಿತಿನ ಬೇರೆ. ಅವನ ಎಲ್ಲಾರು ಕೂಡ ಪ್ರಪಂಚದಾಗ ಅದಾವ, ಉಂತಾನ ತಿತ್ತಾನ, ಪ್ರತೀತಿ ಅದ. ಅಳಾರು ಅಳ್ತಾನ, ನಗಾರು ನಗತಾನ. ಸ್ಥಿತಿ ಹಂಗಿಲ್ಲ. ಅಳದ್ರು ಅಳ್ತಿಲ್ಲ, ನಗು ನಕ್ಕಿಲ್ಲ. ಕನ್ನಡಿ ಜೀವ ಮುಕ್ತರ ಅವರಿಗೆ ಅವರಂತೆ ಭಾವಿಸುತ್ತೀಯ ಉಪಹಿತಮಣಿಯಂತೆ. ನಿಜವಂಡ್ರು ಜೀವನ್ ಮುಕ್ತರಿಗೆ ಉಪಹಿತಮಣಿ ಕನ್ನಡಿ ದೃಷ್ಟಾಂತ ಕೊಟ್ಟಾನ. ಕನ್ನಡಿ ಮುಂದೆ ಯಾರು ನಿಂದಿರ್ತೀರಿ ಅವ್ರಂಗ ಆಗ್ತೈತೆ ಕನ್ನಡಿ. ಕಾರಣ ನಮ್ಗೆ ಕಾರ್ಯ ಕ್ಯಾಂಪ್, ನಮ್ಮ ಕ್ಯಾಂಪ್ ಹಲ್ ಕಿಸಿದ್ರೆ ಹಲ್ ಕಿಸಿತೈತಿ, ಕಣ್ ಕಿಸಿದ್ರೆ ಕಣ್ ಕಿಸಿತೈತಿ. ಕನ್ನಡಿ ಹಲ್ಲು ಕಿಸಿದಿಲ್ಲ, ಕಣ್ಣು ಕಿಸಿದಿಲ್ಲ. ಏನಾರ ಐತನ್ ಕನ್ನಡಿ ಪರಿವರ್ತನೆ. ಹಂಗದ ಯಾರು ಅವ ಏನೂ ಆಗಿಲ್ಲ. ಪ್ರತೀತಿ ಬೇರೆ ಅದ, ಸ್ಥಿತಿ ಬೇರೆ. ಬ್ರಹ್ಮಭಾವದಿಂದ ಸ್ಥಿತಿ. ಆ ಶಬ್ದ ಮತ್ತೊಮ್ಮೆ ಮಾಡ್ರಿ. ದೇಹಾದಿ ಪ್ರಪಂಚದ ಪ್ರತೀತಿ ಸಹಿತ. ದೇಹಾದಿ ಪ್ರಪಂಚದ ಪ್ರತೀತಿ ಸಹಿತ ಬ್ರಹ್ಮಭಾವದಿಂದ ಸ್ಥಿತಿ. ಪ್ರತೀತಿ ಸ್ಥಿತಿಯ ಶಬ್ದಗಳು ಇಲ್ಲ. ಅವ್ರ ಪ್ರತೀತಿನ ಬೇರೆ ಅದ, ಕಾಣುದ ಬೇರೆ ಅದ, ಇರುದ ಬೇರೆ ಅದ. ನೇಮ್ ನಮ್ಮ ಮಾತನಾಗ ಹೇಳು, ಹೌದಲ್ಲ? ಕಾಣುದ ಬೇರೆ ಅದ, ಇರುದ ಬೇರೆ ಅದ. ಮಂದಿ ಗುಡಿ ಇದ್ದವ್ರಂಗ ಅವನು ಸಾಮಾನ್ಯ ಪ್ರಪಂಚದಂಗ ಕಾಣಿಸ್ತಾನೆ. ಆದ್ರೆ ಅವನ ಇರುವಿಕೆ ಬ್ರಹ್ಮಭಾವದಿಂದ ಸ್ಥಿತಿ. ಅವನ ಬ್ರಹ್ಮಭಾವ ಕೆಟ್ಟಿಲ್ಲ. ಆವ ಕೃತ್ಯದೋಳಿರುತ್ತಿದ್ದರು ಶಿವಯೋಗಿ ಭಾವದಲ್ಲಿ ಬ್ರಹ್ಮವನ್ನು ಬಿಡದಿಹನು ಸರ್ಪಭೂಷಣ. ಆವ ಕೃತ್ಯದೋಳಿರುತ್ತಿದ್ದರು ಶಿವಯೋಗಿ ಭಾವದಳು ಬ್ರಹ್ಮವನ್ನು ಬಿಡದಿಹನು. ಭಾವದೊಳಗೆ ಬ್ರಹ್ಮ ಭಾವದ ಇದಕ್ಕೇನಂತಾರೆ? ಜೀವನ್ ಮುಕ್ತಿ, ವಿದೇಹ ಮುಕ್ತಿ, ಬ್ರಹ್ಮ ಭಾವದ ಸ್ಥಿತಿ. ಅಂದ್ರೆ ಇಲ್ಲಿ ದೇಹಾದಿ ಪ್ರಪಂಚ ರಹಿತ, ದೇಹಾದಿ ಪ್ರಪಂಚ ಇಲ್ಲಿ ತೋರುದಿಲ್ಲ. ಬ್ರಹ್ಮಭಾವದ ಸ್ಥಿತಿ. ಅವಾಗ ವ್ಯತ್ಯಾಸ ಏನು? ಅವಾಗ ಪ್ರಪಂಚದ ಪ್ರತೀತಿ ಇತ್ತು, ಬ್ರಹ್ಮಭಾವ ಸ್ಥಿತಿ ಇತ್ತು. ವಿದೇಹ ಮುಕ್ತಿಯಲ್ಲಿ ಬ್ರಹ್ಮಭಾವ ಸ್ಥಿತಿ ಅದ, ದೇಹಾದಿ ಪ್ರಪಂಚ ಇಲ್ಲ. ಒಂದು ಮ್ಯಾಲಿಟ್ಟು ಹೆಣ, ಒಂದು ತೆಗಿನಾಗ ಮುಚ್ಚಿದ ಹೆಣ ಅಂತ ತಿರ್ತಾರೆ. ಮುಚ್ಚೆತ್ತೊಂದು ಹೆಣ,
ಎರಡು ಹೆಣನ ಒಂದು ಕಾಕತಿ ಒಂದು ಮುಚ್ಕೊಂಡತಿ ಅಂತ ಅರ್ಥ. ವಿದೇಹ ಮುಕ್ತಿ, ಜೀವನ ಮುಕ್ತಿ. ಇಲ್ಲಿ ಇನ್ನೊಂದು ಜೀವನ್ಮುಕ್ತಿ ವಿಲಕ್ಷಣ ಆನಂದ ಪದ ಬಂದದ ಕಾಣ್ತದ ಇಲ್ಲ. ಒಂದು ವೇಳೆ ಜೀವನ್ಮುಕ್ತಿಯ ಆನಂದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಸಪ್ತ ಭೂಮಿಕೆ ಕಡೆ ಹೋಗಿ ಬರೋಣ, ನಿಮಗೆ ಇದರ ಅರ್ಥ. ಜೀವನ್ಮುಕ್ತಿ ಮತ್ತು ವಿಲಕ್ಷಣ ಆನಂದ ವ್ಯತ್ಯಾಸ ಅದ. ಸಪ್ತ ಭೂಮಿಕೆ ಶುಭೇಚ್ಛ, ಸುವಿಚಾರಣ, ತನ್ಮಾನಸ, ಸತ್ವಪತ್ತಿ, ಅಸೌಸಕ್ತಿ, ಪದಾರ್ಥ ಭಾವಿನಿ, ತುರ್ಯದ. ಇವು ಜ್ಞಾನ ಭೂಮಿಕೆಗಳು, ಸಪ್ತ ಭೂಮಿಕೆಗಳು ಅಂತ ಬರ್ತಾವೆ. ಶುಭೇಚ್ಛ, ಸುವಿಚಾರಣ, ತನ್ಮಾನಸ, ಸತ್ವಪತ್ತಿ, ಅಸಂಸಕ್ತಿ, ಪದಾರ್ಥ ಭಾವಿನಿ, ತುರ್ಯದ. ಹೇಳದ ಇಲ್ಲ. 7 ಭೂಮಿಕೆ ಮೊದಲಿನ ಮೂರು ಭೂಮಿಕೆ ಜ್ಞಾನದ ಸಾಧನೆಗಳು ಅಂತ. ಮೊದಲಿನ ಮೂರು ಭೂಮಿಕೆ ಶುಭೇಚ್ಛ, ಸುವಿಚಾರಣ, ತನ್ಮಾನಸ. ಇವು ಜ್ಞಾನದ ಸಾಧನೆಗಳು. 4ನೇದು ಜ್ಞಾನದ ಸ್ವರೂಪ. 4ನೇ ಭೂಮಿಕೆಗೆ ಆ ಸಾಧಕನಿಗೆ ಜ್ಞಾನ ಆಗ್ಯದ. 4ನೇ ಭೂಮಿಕೆಗೆ. ಆದ್ರೆ ಮುಂದೆ 5, 6, 7 ಹೇಳಿದ್ರ ಪ್ರಯೋಜನ ಏನಪ್ಪ? ಜ್ಞಾನ ಆದ್ರೆ ಮುಗಿತಲ್ಲ. ಮುಂದೆ 5, 6, 7 ಹೇಳಿರಲಿಲ್ಲ. ಶುಭೇಚ್ಛ, ಸುವಿಚಾರಣ, ತನ್ಮಾನಸ. ಸತ್ವಪತ್ತಿ ಜ್ಞಾನದ ಸ್ವರೂಪದ. ಅಸಂಸಕ್ತಿ, ಪದಾರ್ಥ ಭಾವನೆ, ತುರಿಯ. ಇನ್ನು 3 ಯಾಕೆ ಎದರ ಸಲುವಾಗಿ ಹೇಳಿದ್ರು? ಇಲ್ಲಿ ಜ್ಞಾನ ಆಗ್ಯದ. ಅವನು ಜೀವನ್ಮುಕ್ತ. ಅವನು ಸಾತ ಬಳಿಕ ಪುನಃ ಮತ್ತೊಂದು ಜನ್ಮ ಅವನಿಗೆ ಬರಂಗಿಲ್ಲ. ಇಷ್ಟು ಮಾತ್ರ ಖರೆ. ಆದರೆ ವಿಲಕ್ಷಣ ಆನಂದ ಆಗಬೇಕಾಗಿತ್ತಂದ್ರೆ 5, 6, 7 ಭೂಮಿಕೆಗಳು ಅಭ್ಯಾಸ ಮಾಡಬೇಕು. ವಿಲಕ್ಷಣ ಆನಂದ ಜೀವನ್ಮುಕ್ತಿ. ಈಗ ಜೀವನ್ಮುಕ್ತವ ಜ್ಞಾನ ಆಗಿದೆ. ಜ್ಞಾನ ಆಗುತ್ತಂದ್ರೆ ಕ್ಷಣದಲ್ಲಿ ಅವನು ಜೀವನ್ಮುಕ್ತ. ಜೀವಿಸ್ಕೊಂಡಿರುವಾಗ ಮುಕ್ತದ. ಸರ್ಪತ್ತು ಹೋಗ್ಯದ, ಸರ್ಪ ಉಳಿದದ. ಹಲ್ಲಿನ ಹಾವಿನ ಹಲ್ಲು ಕಿತ್ತಾರೆ. ಹಲ್ಲು ಕಿತ್ತಿಸಿಕೊಂಡ ಹಾವು ಭಯಕ್ಕೆ ಕಾರಣ ಇಲ್ಲ, ವಿಷ ಹೋಗ್ಬಿಟ್ಟದ. ಹಾಗೆ ಈ ಜ್ಞಾನ ಆಗ್ಯದ. ಆದರೆ ಆನಂದದ ಪ್ರಾಪ್ತಿ ಬೇಕಾಗಿತ್ತು ಅಂತಂದ್ರೆ 5, 6, 7 ಭೂಮಿಕೆಗಳ ಅಭ್ಯಾಸ ಮಾಡಬೇಕಾಗ್ತದೆ. ಪುನಃ ಬ್ರಹ್ಮಾಕಾರ ವೃತ್ತಿ ಮತ್ತೇನದ? ನೀವು ಸಾಯಂಕಾಲ ಧ್ಯಾನ ಮಾಡ್ತೀರಿ ಅಲ್ಲ, ಏನ್ ಮಾಡ್ತೀರಿ? ಪುನಃ ಬ್ರಹ್ಮಾಕಾರ ವೃತ್ತಿ. ಯಾಕೆ? ವಿಕ್ಷೇಪ ಹೋಗಿರಬೇಕು, ಜ್ಞಾನ ಆಗಿರಬೇಕು, ಆಮೇಲೆ ಬ್ರಹ್ಮಾಕಾರ ವೃತ್ತಿ ಮಾಡಬೇಕು. ಆನಂದ ಪ್ರಾಪ್ತಿ ಯಾವಾಗ ಆಗ್ತದೆ? ಅರ್ಥ ಆಕತ್ತೇನಿಲ್ಲ? ವಿಕ್ಷೇಪ ಹೋಗಿರ್ಬೇಕ, ಮತ್ತೇನು ಜ್ಞಾನ ಆಗಿರ್ಬೇಕ. ಜ್ಞಾನ ಆಗ್ಬೇಕು, ವಿಲಕ್ಷಣ ಆನಂದದ ಪ್ರಾಪ್ತಿಯಾಗಿರ್ಬೇಕು. ವಿಲಕ್ಷಣ ಅಂದ್ರೆ ವಿಷಯಾದಿಗಳಿಂದ ಪಡೆಯುವ ಆನಂದ ಅಲ್ಲ. ಆತ್ಮನ ಆನಂದ ಸ್ವರೂಪದಾನ ಅಂತ ಹೇಳುವುದಾಗಬಾರ್ದು, ಅದನ್ನು ಅನುಭವಿಸೋದಾಗಬೇಕಂತ ಅಭಿಪ್ರಾಯದ. ಸತ್ತು ಚಿತ್ತು ಆನಂದ. ಆನಂದದ ಆವಿರ್ಭಾವ ಆಗೈತೇನಿಲ್ಲೋ? ಆನಂದದ ಭಾವ ಬಂದತೆ ಇಲ್ಲ. ಅದು ಬರೋ ಸಲುವಾಗಿ ಅದು ನಿಧಿಧ್ಯಾಸ ರೂಪ ಧ್ಯಾನ. ಈಗ ನಾವು ಸಾಯಂಕಾಲ ನಿತ್ಯದಲ್ಲಿ, ಇದು ಉಪಾಸನೆ ಅಲ್ಲ. ಧ್ಯಾನ ಅಂದ್ರೆ ಉಪಾಸನೆಯೊಳಗಿನ ಐತಿ, ಪರಂತು ಉಪಾಸನೆಯೊಳಗ ಭಾಳ ಪ್ರಕಾರದ. ಪ್ರತೀಕದ ಉಪಾಸನೆ ಅದಲ್ಲ, ಮತ್ತು ಧ್ಯೇಯಾನುಸಾರವಾದ ಧ್ಯಾನ ಪ್ರತೀಕ ಧ್ಯಾನ ಅಂತ. ಅಹಂಗ್ರಹ ಧ್ಯಾನ ಅಂತ ಒಂದದ. ಅಹಂಗ್ರಹ ಧ್ಯಾನ ಏನದು?
ಧ್ಯೇಯದೊಡನೆ ತನ್ನ ಅಭೇದವನ್ನು ಮಾಡುವುದು ಅಹಂಗ್ರಹ, ಅವನೇ ನಾನು. ಇದು ಅಭೇದವನ್ನ ಮಾಡತಕ್ಕಂಥ. ಇದಕ್ಕೆ ನಿಧಿಧ್ಯಾಸನ ಕೂಡ ಅಂತಾರೆ. ಇದಕ್ಕೆ ಈ ನಿಧಿಧ್ಯಾಸನದಿಂದ ನಿಮಗೆ ವಿಲಕ್ಷಣ ಆನಂದದ ಪ್ರಾಪ್ತಿ ಆಗ್ತದೆ. ಒಂದು ತಾಸು ಗೊತ್ತಿರ್ತೀವಿ, ತ್ರಾಸ ಆಕತ್ತಿನ ತಾಸಾಗಿ ಓಡ್ ಹೋಗಿದ್ರಿ ನೀವು. ಏನೋ 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 ಸ್ವಲ್ಪ ಏನೋ ನಿಮ್ ತಾಕತ್ತಿರ್ತಟ್ಟ ಆನಂದದ ಭಾನ ಆಗೈತೆ. ಆಗಿದ್ದ ಎದ್ದ ಓಡ್ತಿದ್ರಿ. ಕುಂಡ್ರ ಪೈಕಿ ನಾವ ನೀವು. ಇದಕ್ಕೆ ಅಂತಾರೆ ನಿಧಿಧ್ಯಾಸ. ಇದು 5, 6, 7 ಗುಣಗಳು ಮಾಡುವ ಅಭ್ಯಾಸ ಇದು. ಇದರಿಂದ ಆನಂದದ ಭಾನ ಆಕೈತಿ. 4ನೇ ಜ್ಞಾನ ಆಗೈತಿ, ನಿನಗೆ ಮುಕ್ತಿ. ಈ ದೇಹ ಹೋದೊಳಗೆ ಮತ್ತೊಂದು ಜನ್ಮ ಬರಂಗಿಲ್ಲ, ಇಷ್ಟು ಪೂರ್ತಿ ಸರಿ. ಇದನ್ನ ಜ್ಞಾನ ವೈರಾಗ್ಯ ಉಪರತಿಗಳೆಂಬಿವನೇ ಸಂಧಾನಿಸುತ್ತಾರೆ ಭೋಗ ಮೋಕ್ಷ ವಾಂಛಿತರು. ಆ ಪದದೊಳಗೆ ಹೇಳ್ಯಾರ ನಿಜ. ಅಲ್ಲಿ ಜ್ಞಾನ ವೈರಾಗ್ಯ ಉಪರತಿಗಳ ಸ್ವರೂಪ ಹೇಳ್ಯಾರ. ಪವನದರಿಗೆದ್ದು ಮಿಕ್ಕೆರಡು ಇಲ್ಲದಿರೆ ಮುಕ್ತಿ ಸಮನಿಪದು ಆರಬ್ಧ ದುಃಖ ಬಿಡದು. ಇದನ್ನ ಮಜಾ ಅದ. ಏನ್ ಹೇಳ್ತಾರೆ? ಪವನದರಿಗೆದ್ದು ಮಿಕ್ಕೆರಡು ಇಲ್ಲದಿರೆ, ಪವನದರಿಗೆದ್ದು ಪ್ರಮಾಣ ಸ್ವರೂಪನಾದ ಭಗವಂತನ ಜ್ಞಾನ ಇದ್ದು ಮಿಕ್ಕೆರಡು ವೈರಾಗ್ಯ ಉಪರತಿಗಳು ಇಲ್ಲದಿದ್ದರೆ, ಜ್ಞಾನ ಐತಿ ವೈರಾಗ್ಯ ಇಲ್ಲ ಉಪರತಿ ಇಲ್ಲ, ಮುಕ್ತಿ ಸಮನಿಪದು ಆರ್ಧ ದುಃಖ ಬಿಡದು. ನೀವು ಶಾಸ್ತ್ರ ಬಳಕೆ ಮತ್ತೊಂದು ಜನ್ಮ ಬರಂಗಿಲ್ಲ. ಹೊರತು ಇರೋ ತನಕ ಪ್ರಾರಬ್ಧ ದುಃಖವನ್ನು ಅನುಭವಿಸಬೇಕಾಗ್ತದೆ. ಅರ್ಥೇನು? ಜೀವನ್ಮುಕ್ತಿ, ಜೀವನ್ಮುಕ್ತಿ ವಿಲಕ್ಷಣ ಆನಂದ. ಇಲ್ಲಿ ನಾ ಹೇಳಕತ್ತಿದ್ದು ಇಲ್ಲಿ ಏನ್ ಬರ್ದಾರ? ಒಂದು ವೇಳೆ ಜೀವನ್ಮುಕ್ತಿಯ ಆನಂದಕ್ಕೋಸ್ಕರವಾಗಿ ತನ್ನ ಸ್ವರೂಪದ ಆನಂದ, ಜೀವನ್ಮುಕ್ತಿ ಆನಂದ ಅಂದ್ರೇನು? ಯಾವುದರ ವಿಷಯದ ಆನಂದ ಅಲ್ಲ. ಯಾವಾಗ ನೀವು ನಿದ್ದೆಯೊಳಗೆ ಆನಂದ ಐತಿಲ್ಲ, ಗಾಢವಾದ ನಿದ್ದೆಯೊಳಗೆ, ಅಲ್ಲಿ ಯಾವ ವಿಷಯ ಅದಾವ? ಅಲ್ಲಿ ಸ್ವಲ್ಪ ಶಾಂಪಲ್ ಕೊಟ್ಟಾನ ಪರಮಾತ್ಮ, ಇದರಂಗ ನೀ ಎದಿ ನೋಡೋ ಅಂತ ಹೇಳಿ. ಆದ್ರೆ ಅಲ್ಲಿ ಆವರಣದ ಅಜ್ಞಾನ ಆವರಣದ. ಯಾವಾಗ ಬ್ರಹ್ಮಾಕಾರ ವೃತ್ತಿಯ ಮೂಲಕವಾಗಿ ಆವರಣ ಭಂಗ ಆಗ್ತದನೋ ಆವಾಗ ಆ ಜೀವನ್ಮುಕ್ತಿ ವಿಲಕ್ಷಣ ಆನಂದ ಆಗಬೇಕು. ಪರಂತು ಚಿತ್ತ ಚಂಚಲ ಆಕಿತ್ತು ಅಂದ್ರೆ ಅದನ್ನ ಹೇಳ್ತಾ ಇದ್ದಾರೆ. ಆನಂದಕ್ಕೋಸ್ಕರವಾಗಿ ವೃತ್ತಿಯ ಆವೃತ್ತಿಯನ್ನು ಅಪೇಕ್ಷೆ ಮಾಡುವ ಹಾಗಿದ್ದರೆ ಪುನಃ ಪುನಃ ವೇದಾಂತಾರ್ಥದ ಚಿಂತನೆಯನ್ನೇ ಮಾಡಬೇಕು. ನಿಮಗ ವಿಕ್ಷೇಪ ಆಗುವುದರಿಂದ ಆನಂದದ ಭಾನ ಆಗಂಗಿಲ್ಲ. ಜ್ಞಾನ ಆಗಿದೆ, ಬ್ರಹ್ಮ ಜ್ಞಾನ ಆಗಿದೆ. ಮನಸ್ಸಿಗೆ ಇನ್ನೂ ವಿಕ್ಷೇಪ ಇರುವುದರಿಂದ ನಮ್ಮ ಸ್ವರೂಪದ ಆನಂದದ ಭಾನ ಆಗುವುದಿಲ್ಲ. ಆಗುದಿಲ್ಲ ನೇರ ಕರ್ಮದ ಕಡೆ ಉಪಾಸ ಕಡೆ ಹೋಗಬೇಡ. ಮತ್ತೇನು ಮಾಡು? ಪುನಃ ಪುನಃ ವೇದಾಂತ ಅರ್ಥದ ಚಿಂತನದಿಂದಲೇ ಪುನಃ ಪುನಃ ಬ್ರಹ್ಮಾಕಾರ ವೃತ್ತಿ ಉಂಟಾಗುತ್ತದೆ ಹೊರತು ಕರ್ಮ ಉಪಾಸನೆಗಳಿಂದ ಆಗುವುದಿಲ್ಲ. ಕರ್ಮ ಉಪಾಸನೆಗಳಿಂದ ಆನಂದದ ಭಾನ ಆಗಂಗಿಲ್ಲ. ವೇದಾಂತ ಅರ್ಥದ ಚಿಂತನ ಪುನಃ 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 ಪುನಃ. ಅರೆ ಅನಾತ್ಮಕಾರ ವೃತ್ತಿಯನ್ನು ತಿರಸ್ಕಾರ ಪೂರ್ವಕ ಬ್ರಹ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನಕ ಏನಂತಾರೆ? ನಿಧಿಧ್ಯಾಸನ ಅಂದ್ರೆ ಏನ? ನಿಧಿಧ್ಯಾಸನಕ್ಕೆ ಅದಕ್ಕೊಂದು ಲಕ್ಷಣ ಅದ. ಬರೀ ಬ್ರಹ್ಮಾಕಾರ ಅಂದ್ರೆ ನಿಧಿಧ್ಯಾಸನ ಅದಕ್ಕಂತಾರೆ. ಅನಾತ್ಮಾಕಾರ ವೃತ್ತಿಯ ತಿರಸ್ಕಾರ ಪೂರ್ವಕ ಬ್ರಹ್ಮಾಕಾರ ವೃತ್ತಿಯ ಪ್ರವಾಹ ಪ್ರವರ್ಧನ. ಅರ್ಥ ಆಗತ್ತೇನಿಲ್ಲ? ಅನಾತ್ಮಾಕಾರ ಮತ್ತು ಆತ್ಮಾಕಾರ ವೃತ್ತಿ ಎರಡಾಗ್ತಾವ. ನೀವು ಧ್ಯಾನ ಕುಂತಾಗ ಎರಡು ಕುಸ್ ನಡೆದಿರ್ತಾವ. ಅಲ್ಲಿ ಅನಾತ್ಮಕಾರ ಆಗದ್ದ ನೀವು ತಿರಸ್ಕಾರ ಮಾಡಿ ಮತ್ತೆ ಪುನಃ ಪುನಃ ಬ್ರಹ್ಮಕಾರ ಮಾಡಕ್ಕೆ ಪ್ರಯತ್ನ ಮಾಡ್ತೀರಿ. ಅದೇ ಬ್ರಹ್ಮಾಭ್ಯಾಸ ಅಂತಾರ.
ಅದ ನಿಧಿಧ್ಯಾಸನ ಅಂತಾರೆ ಅದಕ್ಕೆ. ಇದನ್ನು ಮಾಡ್ರಿ ನೀವು, ಮತ್ತು ಪುನಃ ಕರ್ಮ ಉಪಾಸನೆ ಕಡೆ ಹೋಗ್ಬೇಡ್ರಿ ಅಂತ. ನಿಮಗೆ ಒಂದು ವೇಳೆ ವಿಲಕ್ಷಣ ಆನಂದ, ಜೀವನಕ್ಕೆ ವಿಲಕ್ಷಣ ಆನಂದ ಬೇಕಾಗಿತ್ತು ಅಂತಂದ್ರೆ ಮನಸ್ಸಿನಾಗ ವಿಕ್ಷೇಪಿತರ ಆನಂದ ಭಾನ ಆಗಂಗಿಲ್ಲ. ಅವಾಗ ಏನ್ ಮಾಡು, ಪುನಃ ಪುನಃ ವೇದಾಂತ ಅರ್ಥದ ಚಿಂತನೆ ಮಾಡ, ಪುನಃ ಪುನಃ ಚಿಂತನೆ ಮಾಡು. ಪುನಃ ಪುನಃ ವೇದಾಂತ ಚಿಂತನೆ ಆಗುವುದರಿಂದ ಆನಂದದ ಭಾನ ಆಗ್ತದೆ. ನಾನು ಆನಂದ ಸ್ವರೂಪನಿದ್ದೇನೆ. ಚೇತನ ಬಗ್ಗೆ ಚಿಂತನೆ ಮಾಡ್ರಿ, ಅಚೇತನವಾದ ಸಂಸಾರ ಬಗ್ಗೆ ಚಿಂತನೆ ಮಾಡಬೇಡ್ರಿ. ಆಶ್ಚರ್ಯ, ಸಂಸಾರ ಬಗ್ಗೆ ಎಷ್ಟು ಚಿಂತನೆ ಮಾಡ್ತಾನ ಅಷ್ಟು ಬ್ರಹ್ಮದ ಬಗ್ಗೆ ಚಿಂತನೆ ಮಾಡಂಗಿಲ್ಲ ಮನುಷ್ಯ ಅಲ್ರಿ. ಪ್ರವಚನ ಮೂದ್ಕೊಲ್ಲಿ ಮತ್ ಸುರುವ ಕಬ್ಬು ಹೆಂಗತಿ, ಕಬ್ಬು ಕಳಿಸಿದನಿಲ್ಲ, ಹಕ್ಕೋ 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 ಒಳಗೆ ಹಿಡ್ಕೊಂಡೇ ಬಂದಿರ್ತಾನ. ಏನ್ ಮಾಡ್ತೀವಿ, ನೀನು ವೇದಾಂತರ್ಥದ ಚಿಂತನೆ ಮಾಡು. ನಿನಗೆ ವಿಲಕ್ಷಣ ಆನಂದ ಅಪೇಕ್ಷೆ ಇತ್ತಂದ್ರೆ ಆ ಜ್ಞಾನ ಆಗ್ಯದ, ವಿಕ್ಷೇಪ ಸ್ವಲ್ಪ ಅದ ಇರ್ತದ. ಆದ್ದರಿಂದ ಏಕೆಂದರೆ ಕರ್ಮ ಹಾಗೂ ಉಪಾಸನೆಗಳು ಅಂತಃಕರಣದ ಶುದ್ಧಿ ಹಾಗೂ ನಿಶ್ಚಲತ್ವದ ಮೂಲಕವೇ ಜ್ಞಾನದಲ್ಲಿ ಉಪಯೋಗವ. ಆನಂದದ ಸಲುವಾಗಿ ಅವತರ ಉಪಯೋಗ ಇಲ್ಲ. ಕರ್ಮೋಪಾಸನೆಗಳ ಅಂತಕ ಶುದ್ಧಿ ದ್ವಾರ ನಿನಗೆ ಜ್ಞಾನಕ್ಕೆ ಉಪಯೋಗಿ ಆಗ್ತವೆ. ಮತ್ತೊಂದು ರೀತಿಯಿಂದ ಉಪಯೋಗವಿಲ್ಲ. ಕರ್ಮೋಪಾಸನೆ ಮತ್ತೊಂದು ಕೆಲಸನೇ ಇಲ್ಲ. ಮಲ ವಿಕ್ಷೇಪಣ ಕಳೆದ ನಿನ್ನ ಜ್ಞಾನಕ್ಕೆ ಅಧಿಕಾರಿಯನ್ನಾಗಿ ಮಾಡ್ತಾರೆ. ಇನ್ನು ವಿದ್ವಾನರ ಅಂತಃಕರಣದಲ್ಲಿ ಅಂತೂ ಪಾಪ ಹಾಗೂ ಚಂಚಲತ್ವಗಳು ಇರುವುದೇ ಇಲ್ಲ. ದೃಢ ಜ್ಞಾನ ಅಲ್ರಿ, ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಹೇಳರಿಲ್ಲ ಅವರಲ್ಲಿ ಅಲ್ರಿ. ವಿದ್ವಾನರ ಅಂತಃಕರಣದಲ್ಲಿ ಅಂತೂ ಪಾಪ ಹಾಗೂ ಚಂಚಲತ್ವಗಳು ಇರುವುದೇ ಇಲ್ಲ. ರಾಗ ದ್ವೇಷಗಳ ಮೂಲಕ ಪಾಪ ಹಾಗೂ ಚಂಚಲತ್ವಗಳಿಗೆ ಅವಿದ್ಯೆ ಕಾರಣ. ಅವಿದ್ಯೆ ರಾಗದ್ವೇಷಗಳ ಮೂಲಕವಾಗಿ ಪುಣ್ಯ ಪಾಪಗಳಿಗೆ ಕಾರಣ ಆಗ್ತದೆ. ಆ ಅವಿದ್ಯೆಯು ಜ್ಞಾನದಿಂದ ನಾಶವಾಗಿ ಹೋಗಿರುತ್ತದೆ. ಆದ್ದರಿಂದ ವಿದ್ವಾನರಲ್ಲಿ ಪಾಪ ಹಾಗೂ ಚಂಚಲತ್ವಗಳು ಅಭಾವವಾಗಿರುವುದರಿಂದ ಅವರಿಗೆ ಕರ್ಮೋಪಾಸನೆ ಉಪಯೋಗ ಇರುವುದಿಲ್ಲ. ಹೇಳ್ತಾನೆ, ಜ್ಞಾನಿಯಾದರೂ ಕರ್ಮೋಪಾಸನೆ ಮಾಡಬೇಕು ಅಂತೇನು ಹೇಳಿದ್ದಲ್ಲ. ಯಾಕೆ ಜ್ಞಾನದ ರಕ್ಷಣೆಗೋಸ್ಕರವಾಗಿ ಅಂತಿದ್ದಾವ ಗೊತ್ತಿಲ್ಲ. ಮೊದಲ ಜ್ಞಾನ ಆದ ಬಳಿಕ ನೀವು ಕರ್ಮೋಪಾಸನೆ ಮಾಡಬೇಕು. ಯಾಕಂದ್ರೆ ಜ್ಞಾನ ರಕ್ಷಣೆ ಆಗ್ತೈತೆ ಅಂತ ಹೇಳ್ತಾವ ಆಯ್ತಾ. ಆದ್ರೆ ದೃಢಜ್ಞಾನಿಗೆ ಅವನು ವಿಕ್ಷೇಪಣ ಆಗುವುದಿಲ್ಲ. ಅವನಲ್ಲಿ ಪಾಪ ಚಂಚಲತ್ವ ಸಂಭವಿಸುವುದೇ ಇಲ್ಲ. ಮತ್ತು 394 ಜ್ಞಾನಿಗಳ ಪ್ರಾರಬ್ಧದಲ್ಲಿ ವಿಲಕ್ಷಣತ್ವವಿರುವುದರಿಂದಲೂ ಹಾಗೂ ಜೀವನ್ಮುಕ್ತಿಯ ಸುಖವನ್ನು ಅನುಭವ ಮಾಡುವುದಕ್ಕಾಗಿಯಾದರೂ ಅವರು ಉಪಾಸನೆಯಲ್ಲಿ ಪ್ರವೃತ್ತರಾಗುವುದಿಲ್ಲ. ಜ್ಞಾನಿಗಳ ಪ್ರಾರಬ್ಧ ಭಾವ ವಿಲಕ್ಷಣ ಅದಾವ. ಎಲ್ಲರೂ ಹಿಂಗೆ ಇರ್ಬೇಕಂತ ನೇಮಿಲ್ಲ. ತತ್ವಜ್ಞಾನ ಎಲ್ಲರಿಗೂ ಒಂದೇ. ತತ್ವಜ್ಞಾನದಾಗೂ ಮೋಕ್ಷ ಎಲ್ಲರಿಗೂ ಒಂದೇ, ಹೆಚ್ಚು ಕಡಿಮೆ ಇರಂಗಿಲ್ಲ. ಆದರೆ ಅವರವರ ಬದುಕಿನಲ್ಲಿ ಭಿನ್ನ ಭಿನ್ನತೆಯನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಕಾರಣೇನು, ಅವರವರ ಪ್ರಾರಬ್ಧ ಹಾಗೂ ಜೀವನ್ಮುಕ್ತಿ ಸುಖವನ್ನು ಅನುಭವ ಮಾಡೋದಕ್ಕಾಗಿ ಅದು ಕೂಡ ಅವರ ಉಪಾಸನೆಯಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಪ್ರಶ್ನೆಯನ್ನು ನಿಮ್ಮ ಮೊದಲ ಎತ್ತಿ ತೋರಿಸ್ತಾನೆ ನೋಡಿ. ಪ್ರಶ್ನೆ ಏನು, ಒಂದು ವೇಳೆ ಆಕಸ್ಮಿಕವಾಗಿ ಹೀಗೆ ಹೇಳಬಹುದು, ರಾಗ ದ್ವೇಷ ಮೊದಲಾದಗಳು ಅಂತಃಕರಣದ ಸಹಜ ಧರ್ಮಗಳು. ಸರಿ, ಇದು ಎಲ್ಲರೂ ಒಪ್ಪುತ್ತಾರೆ. ಇದನ್ನು ರಾಗ ದ್ವೇಷಗಳು ಎದರ ಧರ್ಮ? ಅಂತಃಕರಣದ ಧರ್ಮ. ಅಂತಃಕರಣವೇ ಧರ್ಮಿ. ಸೂರ್ಯ ಧರ್ಮಿ, ಪ್ರಕಾಶ ಅವನ ಧರ್ಮ. ಧರ್ಮಿಯನ್ನು ಬಿಟ್ಟು ಧರ್ಮ ಇರುವುದಿಲ್ಲ. ಅಂತಃಕರಣ ಐತೆ ಅನ್ಬೇಕು, ಅದರಲ್ಲಿ ಏನಿರ್ತಾವೆ? ರಾಗ ದ್ವೇಷ ಇರ್ತಾವೆ, ಸಹಜ.
ಎಷ್ಟು ಅಂತಃಕರಣಗಳಿರುತ್ತವೆ ಅಷ್ಟು ಅಂತಃಕರಣದಲ್ಲಿಯ ರಾಗ ದ್ವೇಷಗಳು ಸರ್ವಥ ನಾಶ ಮಾಡುವುದು ಜ್ಞಾನಿಗೂ ಕೂಡ ಸಾಧ್ಯವಿಲ್ಲ. ಸಂಪೂರ್ಣ ನಾಶ ಆಗಂಗಿಲ್ಲ ಅಂತ ನಾವು ಜ್ಞಾನ ಆಗ್ಲಕ್ಕೆ ಎಷ್ಟು ಬೇಕಾಗಿತ್ತು ಅಷ್ಟನ್ನ ನಾಶ ಮಾಡ್ಕೊಂಡಿದ್ದಾನೆ. ದೊಡ್ಡ ಅರಣ್ಯದಾಗ ನೀವು ಹೋಗ್ಬೇಕಾಗೈತಿ, ನೀವು ಎಲ್ಲ ಅರಣ್ಯದಾಗ ಕಸ ತೆಗೆದಬೇಕಾಗಿಲ್ಲ. ನಿಮ್ಮ ಗುರಿ ತನಕ ಹೋಗ್ಬೇಕಾದ್ರೆ ಎಷ್ಟೊಂದು 2 ಫೂಟ್ ಹಸು ಮಾಡ್ಕೋತ ಹೋದ್ರಿ ಅಂದ್ರೆ ಗುರಿ ಹೋಗ್ಬಿಡ್ತೀರಿಲ್ಲ, ಇಡೀ ಎಲ್ಲನೂ ಕಸ ತೆಗಿಯಕ್ಕೆ ಶುರು ಮಾಡ್ತೀರೋ. ನೀನು ಗುರಿ ಮುಟ್ಟಾಕ ಎಷ್ಟು ಬೇಕಟ್ಟು ಸ್ವಚ್ಛ ಮಾಡ್ಕೊಂಡದಿ. ಹಾಗೆ ಎಷ್ಟು ಅಂತಃಕರಣದಲ್ಲಿರ್ತವೆ ಅಷ್ಟು ಅಂತಃಕರಣ ರಾಗ ದ್ವೇಷ ಸಮರ್ಥವಾಗಿ ಮಾಡುವುದು ಜ್ಞಾನಿಗೂ ಅಸಾಧ್ಯವಿಲ್ಲ. ಅಂಥ ರಾಗ ದ್ವೇಷಗಳಿಂದ ಜ್ಞಾನಿ ಅಂತಃಕರಣ ಕೂಡ ಚಂಚಲ ಆಗ್ತದೆ ಅಂತ ನಾವು ಜ್ಞಾನಿ ಅಂತಃಕರಣ ಕೂಡ ಚಂಚಲ ಆಗ್ತದೆ. ಯಾಕೆ ಅಲ್ಲಿ ಅಂತಃಕರಣ ರಾಗದ್ವೇಷದವ ರಾಗದ್ವೇಷನು ಚಂಚಲ ಆಕತಿ. ಆದ್ರೆ ಚಂಚಲತ್ವವನ್ನು ದೂರ ಮಾಡೋದಕ್ಕೋಸ್ಕರ ಜ್ಞಾನಿಯೂ ಕೂಡ ಉಪಾಸನೆಯನ್ನ ಮಾಡಬೇಕು. ಪ್ರಶ್ನೆ ಇದು ಹೌದು. ಅದಕ್ಕೇನ ಯದ್ಯಪಿ ಜ್ಞಾನಿ ಅಂತಃಕರಣ ಚಂಚಲವಾಗುವುದರಿಂದ ವಿದೇಹ ಮೋಕ್ಷವಾಗುವುದೇನು ಹಾನಿ ಆಗುವುದಿಲ್ಲ. ಜ್ಞಾನಿ ಆದ ಬಳಿಕ ಜ್ಞಾನ ಆಗೈತಿ, ಆವರಣ ಭಂಗ ಆಗೈತಿ, ಚಂಚಲ ಆಗುವಲ್ಲ. ಆಗ ಜ್ಞಾನ ಆಗೈತಿ ಅಂದ ಬಳಿಕ ವಿದೇಹ ಮೋಕ್ಷದಲ್ಲಿ ಯಾವುದು ಹಾನಿ ಇಲ್ಲ. ಆ ದೇಹ ಬಿಟ್ಟ ಬಳಿಕ ಪುನಃ ಹುಟ್ಟಿ ಬರಂಗಿಲ್ಲ. ವಿದೇಹ ಮುಕ್ತಿ ಇದು ಕೊನೆಯ ದೇಹ. ಈ ದೇಹ ಹೋತಂದ್ರ ಪುನಃ ಜನ್ಮಿಲ್ಲ. ಅದಕ್ಕೇನು ಹೇಳ್ತಾರ, ವಿದೇಹ ಮೋಕ್ಷವಾಗುವುದರಲ್ಲಿ ಏನು ಹಾನಿ ಆಗುವುದಿಲ್ಲ. ತಥಾಪಿ ಆದರೂ ಕೂಡ ಚಂಚಲ ಅಂತಃಕರಣದಲ್ಲಿ ಸ್ವರೂಪಾನಂದ ಭಾನವಾಗುವುದಿಲ್ಲವಾದ್ದರಿಂದ ಚಂಚಲಕ್ಕೆ ಅಂತಃಕರಣ ಚಂಚಲ ಅಂದರೆ ಆನಂದದ ಭಾನ ಆಗುವುದಿಲ್ಲ. ಜೀವನ್ಮುಕ್ತಿ ವಿಲಕ್ಷಣಾನಂದಕ್ಕೆ ವಿರೋಧವಾಗಿರುತ್ತದೆ. ಚಂಚಲತ್ವ ಜೀವನ್ಮುಕ್ತಿಗೆ ಅನ್ನಲಿಲ್ಲ, ಅದ್ರ ಜೊತೆಗೆ ವಿಲಕ್ಷಣ ಆನಂದಕ್ಕೆ ವಿರೋಧವಾಗಿರುತ್ತದೆ. ಜೀವನ್ಮುಕ್ತಿಗೆ ಅನ್ನಲಿಲ್ಲ, ಜೀವನ್ಮುಕ್ತಿಗೆ ವಿಲಕ್ಷಣ ಆನಂದಕ್ಕೆ ವಿರೋಧವಾಗುತ್ತದೆ. ಜೀವನ್ಮುಕ್ತಿ ಆಗದೆ ವಿಲಕ್ಷಣ ಆನಂದ ಆಗುವುದಿಲ್ಲ. ಯಾಕಂದ್ರೆ ಚಂಚಲದ. ಆದ್ದರಿಂದ ಜೀವನ್ಮುಕ್ತಿಯ ನಿಮಿತ್ತವಾಗಿ ಚಂಚಲತ್ವವನ್ನು ದೂರ ಮಾಡಿಕೊಳ್ಳೋದಕ್ಕೋಸ್ಕರ ಉಪಾಸನೆಯನ್ನು ಮಾಡಲೇಬೇಕು ಅಂತ ಪೂರ್ವ ಪಕ್ಷಿ ಅಲ್ಲಿ. ಚಂಚಲತ್ವಕ್ಕೆ ಅವನ ಜ್ಞಾನ ಆಗೈತಿ ಖರೆ. ಚಂಚಲತ್ವದಿಂದ ಏನಾಗಿ ಆಕತಿ ಆನಂದದ ಭಾನ ಆಗಂಗಿಲ್ಲ, ತನ್ನ ಸ್ವರೂಪದ ಆನಂದದ ಭಾನ ಆಗಂಗಿಲ್ಲ. ಹಿಂದೆ ನಾವು ಹೇಳ್ಕೊಂಬಂದೀವಿ ಏನ್ರಿ, ಆನಂದದ ಭಾನ ಆಗ್ಬೇಕಾದ್ರೆ ವಿವೇಕ ಚಿಂತಾಮಣಿಯೊಳಗೆ ಏನು ಹೇಳ್ಯಾರ, ದೀಪದ ದೃಷ್ಟಾಂತ ಕೊಟ್ಟಾರ. ಅಗ್ನಿಯೊಳಗ ಉಷ್ಣ ಪ್ರಕಾಶ ಅದಿಲ್ಲ, ಚಿಮ್ನಿ ಹೆಚ್ಚಾರಿ, ಆ ಕೋಣೆ ತುಂಬ ಪ್ರಕಾಶ ಮಾತ್ರ ವ್ಯಾಪ್ತ ಆಗೈತೆ, ಉಷ್ಣ ವ್ಯಾಪ್ತ ಆಗೈತೇನ. ಉಷ್ಣ ಮತ್ತು ಪ್ರಕಾಶ ಎರಡೂ ಅಗ್ನಿಯ ಧರ್ಮಗಳು ಹೌದಲ್ಲ. ಅಲ್ಲಿ ಪ್ರಕಾಶ ಮಾತ್ರ ವ್ಯಾಪಕ ಆಗೈತಿಲ್ಲ, ಉಷ್ಣತಾ ವ್ಯಾಪಕ ಆಗಿಲ್ಲ. ಆಗಿತ್ತ ನೋಡಕ್ಕಿದ್ರಿ ಮನೆ ಬಿಟ್ಟ ವ್ಯಾಪಕ ಆಗಿಲ್ಲ ಅಂದ್ರೆ ಏನು, ಆ ಬತ್ತಿಯೊಳಗೆ ಅಗ್ನಿಯ ಒಂದು ಅಂಶವನ್ನು ಗ್ರಹಣ ಮಾಡೋ ಸಾಮರ್ಥ್ಯದ ಉಪಾಧಿ. ನೀರು ಕಾಸ್ತೀರಿ, ಅಗ್ನಿಯೊಳಗ ಉಷ್ಣತೆ ಬಂದದ, ಪ್ರಕಾಶ ಬಂದತ್ತೇನಲ್ಲಿ ಕಾತ್ತಲದ. ನೀರಿನೊಳಗ ಉಷ್ಣತೆಯನ್ನು ಮಾತ್ರ ಗ್ರಹಣ ಮಾಡೋ ಸಾಮರ್ಥ್ಯದ, ಬತ್ತಿಯೊಳಗ ಪ್ರಕಾಶ ಮಾತ್ರ ಗ್ರಹಣ ಮಾಡೋ ಸಾಮರ್ಥ್ಯದ, ಕಟ್ಲಿಯೊಳಗ ಉಷ್ಣ ಪ್ರಕಾಶ. ಬೆಂಕಿ ಹಚ್ಚಿರಪ್ಪ ಒಂದು 4 ಕಟ್ಟಿಗೆ ತಗೊಂಡ, ಉಷ್ಣವತಿ ಪ್ರಕಾಶ. ಅಗ್ನಿಯೊಳಗ ಎರಡೂ ಇದ್ದರೂ ಕೂಡ ಯಾಕೆ ಹಿಂಗಕತ್ತಿ ಅಂತಂದ್ರೆ ಉಪಾಧಿಯಲ್ಲಿ ಹೆಚ್ಚು ಕಡಿಮೆ.
ಹಾಗೆ ಆತ್ಮ ಸತ್ತು ಚಿತ್ತು ಆನಂದ ಅದಾನಿಲ್ಲ ಮತ್ತೆ ಸದ್ರೂಪವೇ ಚಿದ್ರೂಪ ಚಿದ್ರೂಪೇ ಆನಂದ ಹೇಳಿದಿಲ್ಲ. ಈಗ ಸದ್ರೂಪದ ಅನುಭವಕ್ಕೆ ಬರ್ತದೆ ಇರುವಿಕೆ. ತನ್ನ ಆತ್ಮನ ಇರುವಿಕೆ ದೇಹದಲ್ಲಿ ತೋರಾಕೈತೆ ಅಂತ ಗೊತ್ತಾಗತ್ತೆ. ಈಗ ಇದ್ದೇನೆ ಇರುವುದು ದೇಹ ಆತ್ಮನೋ ಇರುವಿಕೆ ಅದರದು ದೇಹದಾಗ ತೋರಾಕೈತಿ ಗೊತ್ತಾಕೈತಿ. ಇರುವಿಕೆ ಅಸ್ತಿತ್ವ ಜ್ಞಾನ ಆಕೈತಿ ವಿಚಾರ ಮಾಡಿ. ಮತ್ತಿನ್ನು ಅರಿಯುವಿಕೆ ಈ ಕಣ್ಣ ಕಿವಿ ಏನು ಅರಕೈತೆ ಅಂತ ಅನಿಸ್ತದ. ಇದರಿಂದ ನಮ್ಮ ಸ್ವರೂಪದ ಅರಿವು ಅದ. ಆ ಬಲ್ಬ್ ಹೇಳ್ತೈತಿ ನಾನು ಹಿಂದೆ ಮಾಲಕ ಅದಾನ ಅದಕ್ಕೆ ನಾ ಬೆಳಕ ಕೊಡಕತ್ತೇನೆ ಅಂತ ಹೇಳ್ತೈತೆ ಅದು. ಈ ಕಣ್ಣ ಕಿವಿ ಹೇಳ್ತಾವ ಏನು ನಾನು ಹಿಂದೆ ಅದಾನ ಅವನ ಪ್ರಕಾಶ ತಗೊಂಡು ನಾ ಪ್ರಕಾಶ ಮಾಡಾಕತ್ತೇನೆ ಅಂತ ಹೇಳ್ತಾವ. ಇವೆರಡು ಅನುಭವಕ್ಕೆ ಬರ್ತಾವ. ಸದ್ರೂಪ ಚಿದ್ರೂಪ ಆನಂದ ಆನಂದ ಅನುಭವಕ್ಕೆ ಬರ್ತೈತೇನೆ ಇಲ್ಲ ಸೋಮ ಆನಂದ ಅನುಭವ ಬರ್ಬೇಕಾಗಿತ್ತು. ಉಪಾಧಿ ತಮ ಉಪಾಧಿ ನಮ್ಮ ಅಂತಕ್ಕಂಥ ತಮ ಪ್ರಧಾನ ಇತ್ತಂದ್ರೆ ಸದ್ರೂಪ, ಅರ್ಜೆ ಇತ್ತಂದ್ರೆ ಸದ್ರೂಪ ಚಿದ್ರೂಪ. ಸತ್ವ ಗುಣ ಸತ್ವ ಇರಬೇಕು, ಅಂತರ್ಮುಖ ಇರಬೇಕು, ಶಾಂತಿ ಇರಬೇಕು, ವೈರಾಗ್ಯ ಪೂರ್ಣ ಇರಬೇಕು. ಅಲ್ಲಿ ಆನಂದದ ಭಾನ ಆಗ್ತದೆ. ಅರ್ಥಾಕತಿ ಏನೇನು ಇರ್ಬೇಕಾಗ್ತ ನಮ್ಮ ಅಂತಕ್ಕಳ ವೃತ್ತಿ ಒಳಗ ಉಪಾಧಿ ಅಂತಕ್ಕಳ ಹೋಗ್ತೀನಿ ಹೌದಲ್ಲ. ಆ ಅಂತಕ್ಕಳ ಉಪಾಧಿಯ ಮೂಲಕವಾಗಿ ನಿನ್ನ ಸ್ವರೂಪದ ಆನಂದ ನಿನಗೆ ಭಾನ ಆಗಬೇಕಾದ್ರೆ ಏನೇನು ಬೇಕಾಯ್ತು? ವೃತ್ತಿ ಸತ್ವ ಮತ್ತೆ ಶಾಂತ ಅಂತರ್ಮುಖ ವೈರಾಗ್ಯ ಪ್ರಧಾನವಾದ ಶಾಂತ ವೃತ್ತಿ ಅಂತ ಇಷ್ಟೆಲ್ಲ ಬರ್ದಾರ ವೀಕ್ಷಂತ. ಇಷ್ಟಾದಾಗ ನಿನಗ ವಿಲಕ್ಷಣ ಆನಂದ ಜೀವಮುಕ್ತಿ ವಿಲಕ್ಷಣ ಆನಂದ ನಿನಗೆ ಪ್ರಾಪ್ತಿಯಾಗ್ತದೆ. ಆ ವಿಲಕ್ಷಣ ಆನಂದ ಇಲ್ಲ, ಚಂಚಲವೇ ಐತಿ. ಆದ್ದರಿಂದ ಇಲ್ಲಿ ಅಂತಾರೆ ಯದ್ಯಪಿ ಜ್ಞಾನಿ ಅಂತಕ್ಕಂಥ ಚಂಚಲವಾಗಿರುವುದರಿಂದ ವಿದೇಹ ಮೋಕ್ಷ ಆಗುವುದೇನೋ ಹಾನಿ ಇಲ್ಲ. ತಥಾಪಿ ಚಂಚಲ ಅಂತಕ್ಕಂಥ ಸ್ವರೂಪ ಆನಂದದ ಭಾನ ಆಗುವುದಿಲ್ಲ. ಚಂಚಲತ್ವ ಜೀವನ್ಮುಕ್ತಿ ವಿಲಕ್ಷಣ ಆನಂದಕ್ಕೆ ವಿರೋಧವಾಗಿರುತ್ತದೆ. ಆದ್ದರಿಂದ ಜೀವನ್ಮುಕ್ತಿ ನಿಮಿತ್ತಿಗಾದರೂ ಚಂಚಲತ್ವವನ್ನು ದೂರ ಮಾಡಿಕೊಳ್ಳೋದಕ್ಕೋಸ್ಕರ ಉಪಾಸನೆ ಮಾಡಬೇಕು ಅಂತ ಒಂದು ಅಭಿಪ್ರಾಯ ಇದು. ಅಂದ್ರೆ ಚಂಚಲತ್ವವನ್ನು ನಿವೃತ್ತಿ ಮಾಡ್ಕೋಬೇಕಾರ ನೀವು ಆ ಚಂಚಲತ್ವ ಇರೋದ್ರಿಂದ ನಿಮಗೆ ವಿಲಕ್ಷಣ ಆನಂದ ಸಿಗುವುದಿಲ್ಲ, ಜೀವನ್ಮುಕ್ತಿ ವಿಲಕ್ಷಣ ಆನಂದ ಸಿಗುವುದಿಲ್ಲ. ನಿಮಗೆ ಜ್ಞಾನ ಆಗೈತಿ, ನೀವು ಮುಂದೆ ಹುಟ್ಟು ಬರಂಗಿಲ್ಲ, ಗ್ಯಾರಂಟಿ. ಇದೇ ಮೋಕ್ಷಕ್ಕೆ ಏನು ಹಾನಿ ಇಲ್ಲ. ಆದ್ರೆ ನಿಮ್ಮ ಸ್ವರೂಪದ ವಿಲಕ್ಷಣ ಆನಂದ ಅದಾಗಬೇಕಾಗಿತ್ತು ಅಂತಂದ್ರೆ ಏನಾಗಬೇಕಾಗೈತಿ? ಆ ಚಂಚಲತ್ವ ಕಡಿಬೇಕಾಗೈತಿ. ಚಂಚಲತ್ವ ಕಡಿಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ನೀವು ಉಪಾಸನೆ ಮಾಡಿ ಅಂತ ಪೂರ್ವ ಪಕ್ಷಿ ಅಭಿಪ್ರಾಯ. ಈ ಮಾತು ಸಂಭವಿಸುವುದಿಲ್ಲ. ಸಿದ್ಧಾಂತ ಹೇಳ್ತಾನಿಗೆ ಇದು ಯಾರ ಮಾತು ಅನ್ನೋದು ಮೊದಲು ಗೊತ್ತಿರಲ್ಲ, ಕನ್ಫ್ಯೂಸ್ ಆಗಬಾರ್ದು. ಈ ಉತ್ತರ ಕೊಡಕತ್ತಾರ ಅವ್ನು ಹೆಂಗಾರ ಮಾಡಿ ನಿಮ್ಮ ಕಡೆಯಿಂದ ಉಪಾಸನೆ ಮಾಡಿಸ್ಬೇಕು, ಕರ್ಮ ಮಾಡಿಸ್ಬೇಕು ಅಂತ ಅವಂದದ. ಆದರೆ ಈ ಮಾತು ಸಂಭವಿಸ, ಏಕೆಂದರೆ ಯದ್ಯಪಿ ದೃಢಜ್ಞಾನ ಯಾರ ಅಂತಕ್ಕಂಥ ಉದಯವಾಗಿದೆಯೋ ಅವ್ರ ಸಮಾಧಿ ವಿಕ್ಷೇಪ ಸಮಾನವಾಗಿರುತ್ತವೆ. ಅಪ್ಪ ಏನು ಮಾತು ಪುಣ್ಯಾತ್ಮ. ದೃಢಜ್ಞಾನ ಆದ ಅವನಿಗೆ ಸಮಾಧಿನೂ ಒಟ್ಟ ವಿಕ್ಷೇಪ ಅಷ್ಟೇ. ರಮಣ ಮಹರ್ಷಿಗಳನ್ನು ಕೇಳಿದತ್ತ ಗೊತ್ತೈತಿ, ನೀವು ಸವಿಕಲ್ಪ ಸಮಾಧಿಯಲ್ಲಿ ಇರ್ತಿರೋ ನಿರ್ವಿಕಲ್ಪ ಸಮಾಧಿಯಲ್ಲಿ ಇರ್ತಿರೋ ಅಂತ ಕೇಳಿದ್ರತ್ತ. ಕಾರಣದ ಸವಿಕಲ್ಪ ಕರ್ಮ ಮುಚ್ಚ ನಿರ್ವಿಕಲ್ಪ ಅಂದಂತ ಪುಣ್ಯಾತ್ಮ. ಏನಂದ ವೇದಗಳನ್ನು ಒಂದು ಕಡೆ ಇಟ್ಟು ಮಹಾತ್ಮರ ಅನುಭವ ಒಂದು ಕಡೆ ಇಟ್ಟರೆ ಮಹಾತ್ಮರ ಅನುಭವ ವೇದಕ್ಕಿಂತಲೂ ಜಾಸ್ತಿ ಆಗ್ತೈತಿ. ಎಷ್ಟು ಸರಳವಾಗಿರ್ತಕ್ಕಂಥ ಮಾತು. ದೃಢಜ್ಞಾನಿ ಅವನ ಸಮಾಧಿನೂ ಒಟ್ಟ ವಿಕ್ಷೇಪನೂ ಒಟ್ಟ ಸ್ವಚ್ಛ ಬರಿತಾ ಇದ್ದಾರೆ.
ನನ್ನ ಶರೀರ ನನ್ನ ಮನಸ್ಸು ವಿಕ್ಷೇಪ ಯಾಕಾತು ಅಂತ ಚಿಂತೆ ಮಾಡಂಗಿಲ್ಲ. ಅದು ಅಂತಕ್ಕಂಥ ಧರ್ಮ ಅಂತ ನಾವ ಅರ್ಥ ಆಗದಿಕ್ಕಿಲ್ಲ. ಇಟ್ಟು ಗಟ್ಟಿ ಆಗ್ಬೇಕು, ಅದು ಒಳಗೆ ನಿಮ್ಮ ಜ್ಞಾನ ಇಟ್ಟು ಗಟ್ಟಿ ಆಗ್ಬೇಕು. ಅದೇ ಅಗಳೇ ಹೋಗ್ಲಕ್ಕ ನಾನೇನು ಮಾಡ್ತಿದ್ದೆವು, ನಾನು ಸಾಕ್ಷಿ ಅದನ. ಇದು 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 ಇದಕ್ಕೆ ಗಂಡಸರ ಕೆಲಸ ಹೇಳ್ದ. ಇದು ಬೇಕು ನಿಷ್ಠೆ. ಜ್ಞಾನದಲ್ಲಿ ನಿಷ್ಠೆ ಬಂತು ಅಂತಂದ್ರೆ ಜಗತ್ತ ಊಟ ಅವನ ಪಾಲಿಗೆ ಏನು ದುಃಖ ಆಗಿಲ್ಲ ನೋಡಿ. ಜ್ಞಾನದವರು ನಿಷ್ಠೆ ಬರಬೇಕದು. ಅದಕ್ಕಂತಾರೆ ಅವರು, ಯದ್ಯಪಿ ದೃಢಜ್ಞಾನ ಯಾರ ಅಂತಕ್ಕಂಥಲ್ಲಿ ಉದಯವಾಗಿದೆಯೋ ಅವರಿಗೆ ಸಮಾಧಿ ವಿಕ್ಷೇಪ ಸಮಾನವಾಗಿರುತ್ತವೆ. ಆದ್ದರಿಂದ ಅಂತಃಕರಣವನ್ನು ನಿರ್ವಿಕಲ್ಪ ಮಾಡಿಕೊಳ್ಳುವ ನಿಮಿತ್ತವಾಗಿ ವಿದ್ವಾನಿಗೆ ಯಾವ ಪ್ರಯತ್ನದ ಆರಂಭವು ಸಂಭವಿಸುವುದಿಲ್ಲ. ವಿದ್ವಾಂಸ ಯಾವ ಪ್ರಯತ್ನ ಮಾಡುವುದು ಜರುರಿಲ್ಲ. ತಥಾಪಿ ವಿದ್ವಾನನ ಪ್ರವೃತ್ತಿ ಹಾಗೂ ನಿವೃತ್ತಿಗಳು ಪ್ರಾರಬ್ಧದ ಅಧೀನವಿರುತ್ತವೆ. ಹಾಗಾದ್ರೆ ಅವ್ರ ಪ್ರವೃತ್ತಿ ನಿವೃತ್ತಿ ನಾವು ನೋಡ್ತೀವಲ್ಲ, ಕೆಲವು ಮಂದಿ ಪ್ರವೃತ್ತಿ ಜ್ಞಾನಿಗಳಲ್ಲೇ, ಕೆಲವು ಮಂದಿ ನಿವೃತ್ತಿ, ಕೆಲವು ಮಂದಿ ಸಂಸಾರದಾಗ ಜ್ಞಾನಿಗಳು ಎಲ್ಲಂತಾಳ, ಕೆಲವು ಮಂದಿ ಸನ್ಯಾಸ ಆದ್ರೂ ಚಿಂತೆ ಒಳಗದ ಅಲ್ರಿ. ಈಗ ಜ್ಞಾನಿಗಳಲ್ಲಿ ಪ್ರಾರಬ್ಧ ಭೇದದ ಅದನ್ನು ಹೇಳಾಕತ್ಯಾರ ಅವ್ರು. ಏನದ? ತಥಾಪಿ ವಿದ್ವಾಂಸರ ಪ್ರವೃತ್ತಿ ಹಾಗೂ ನಿವೃತ್ತಿಗಳು ಪ್ರಾರಬ್ಧದ ಅಧೀನವಿರುತ್ತವೆ. ಸರ್ವರ ಪ್ರಾರಬ್ಧ ಕರ್ಮಗಳು ವಿಲಕ್ಷಣವಾಗಿರ್ತವೆ. ಕರ್ಮ ಜ್ಞಾನಿಗಳು ಜ್ಞಾನ ಒಂದೇ, ಮೋಕ್ಷ ಒಂದೇ ಹೇಳಿರಲ್ಲ. ತೀವ್ರ, ಮಧ್ಯ, ಮಂದ, ಸುಪ್ತ 4 ಪ್ರಾರಬ್ಧಗಳನ್ನ ಅನುಭವಿಸಾರು ಹೇಳ್ಕೊಂಬದ. ತೀವ್ರ ಪ್ರಾರಬ್ಧ, ಮಂದ, ಮಧ್ಯ, ಅದು ತೀವ್ರ, ಮಧ್ಯ, ಮಂದ, ಸುಪ್ತ ಅಂತ ಹೇಳಿ ಮಾಡ. ಅವರವರು ಬೇರೆ 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 ಅವರ ವೃತ್ತಿಗಳು ಹೇಳ್ಕೊಂಬಂದ. ವಿಕ್ಷಿಪ್ತ, ಘಟಘಟ, ಸಂಶ್ಲಿಷ್ಟ, ಸ್ವಲೀನ ಅಂಥೇಳಿ ಅವ್ರ ಚಿತ್ತವೃತ್ತಿಯೊಳಗೂ ಕೂಡ ಆ ಸುಂದರವಾಗಿ ಶಿವಪುತ್ರ ಸ್ವಾಮಿಯವರು ಆ 4 ಮಂದಿ ಅವ್ರ ಪ್ರಾರಬ್ಧದ ವಿಚಾರಗಳನ್ನು ವಿಸ್ತಾರವಾಗಿ ಅನುಭವಿಸಿದಾಗ ನೋಡಬಹುದು. ಹಾಗಾದ್ರೆ ಯಾರ್ಯಾರ ಕರ್ಮ ಪ್ರವೃತ್ತಿ ಹೆಂಗದ? ಕೆಲವು ವಿದ್ವಾನರ ಪ್ರಾರಬ್ಧ ಕರ್ಮಗಳು ಜನಕ ಮಹಾರಾಜನ ಮೊದಲಾದವರಂತೆ ಭೋಗಕ್ಕೆ ಕಾರಣವಾಗಿರುತ್ತೆ. ಜನಕ ರಾಘವ ಹೇಳಿದಿಲ್ಲ, ರಾಮಚಂದ್ರ ಜನಕ, ರಾಜರವರು ಇವ್ರ ಪ್ರವೃತ್ತಿ, ಇವ್ರ ಭೋಗನ ಹಂಗೈತೆ, ಅವ್ರ ಪ್ರಾರಬ್ಧ ಹಂಗೈತೆ. ಅದಕ್ಕೆ ಅವರು ಹೇಳಿದಾರೆ ಸಂಸಾರದಾಗ ರಾಜ್ ಬರೇ ಒಂದು ಎರಡು ಮಕ್ಕಳು, ಒಂದು ಹೆಂಡತಿ, ಒಂದು ಗುಡಿಸಲ ಅಲ್ಲ, ಇಡೀ ರಾಜ್ಯವನ್ನು ಆಳುವ ಜವಾಬ್ದಾರಿ ಅದ ಅವ್ರಿಗೆ. ರಾಜಕೀಯ ಕೆಲಸ ಗೊತ್ತ. ಆದರೂ ಕೂಡ ಅವ್ರ ವೃತ್ತಿ ಅಲ್ಲಿರಂಗಿಲ್ಲ. ಅಲ್ಲಿ ಶುಕ ಮಹರ್ಷಿನ ಕಳಿಸಿದತ್ತು ವ್ಯಾಸನ ಮಗ ಶುಕನಿಗೆ ವ್ಯಾಸ ಅವ್ರ ತಂದೆ ಬ್ರಹ್ಮದ ಅಭ್ಯಾಸ ಹೇಳ್ದ. ಇನ್ನೊಂದಿಟ್ಟು ನೀ ಜನಕ ಮಹಾರಾಜನಂತೆ ಹೋಗಿ ಅಭ್ಯಾಸ ಮಾಡ್ಕೊಂಡು ಬಾಪ ಅಂದ್ರಂತ. ರಾಜನಂತೆ ಬಂದ, ದೂರ ನೋಡಿದ, ನೃತ್ಯ ಸಂಗೀತ ನಡೆದ, ಕುರ್ಚಿಯ ಸಿಂಹಾಸನ ಕೂತ, ಬಂಗಾರ ಕಿರೀಟ, ಏನು ವೈಭವ. ಶುಕ ಅಂದ ಅತ್ಯಂತ ವೈರಾಗ್ಯಶಾಲಿ. ಶುಕ ಅಂದ್ರೆ ಸಾಮಾನ್ಯ ಅಲ್ಲದು. ಅವಾಗ ಸಂಶಯ ಹೊತ್ತು ನಮ್ಮ ಹುಚ್ಚು ನಾ ಹುಚ್ಚು ಅನ್ನೋ ಇವ್ನ ಹಂತೆ ಬ್ರಹ್ಮ ಅಭ್ಯಾಸ ಮಾಡ್ಕೊಂಡು ಬಂದು ಕಳ್ಸ್ಯಾನ. ಇವರೇ ವೈಭವದಾಗ ಮುನಿಗ್ಯಾನ, ಭೋಗದಾಗ ಮುನಿಗ್ಯಾನ. ಸಂಶಯ ಬಂತು, ಗೊತ್ತಾಯ್ತ ಅವನಿಗೆ. ಬರ್ರಿ 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 ಅಂತ ಕರೆದ. ಪ್ರಸಾದ ಮಾಡಕ್ಕೆ ವ್ಯವಸ್ಥೆ ಮಾಡಿದ. 2 ಮನೆ ಹಾಕ್ಯಾರ. 2 ಮನೆ ಇಂದ ಶುಕನ ಮನೆ ಮ್ಯಾಗ ಕುಂತಾವ. ಇವರ ಜನಕ ಒಂದು ಮನೆ ಮ್ಯಾಗ ಕುಂತ. ಅಕಸ್ಮಾತ್ ನಾನು ನೋಡಿದ ಹರಿತವಾದ ಖಂಡಕ ಜ್ಯೋತಿ ಬಿದ್ದಿತ್ತು ಶುಕ ತಲೆ ಮ್ಯಾಲ. ಅವ್ನು ನೋಡಿದವನ ಉಂಡ 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 ಕೈ ತಳ್ಕೊಂಡ. ಹೆಂಗಾಯ್ತು ಅಡಿಗೆ
ಇಲ್ಲ ಅಂದವ, ಊಟ ಮಾಡಿದಿಲ್ಲ ಅಂದವ. ಊಟ ಮಾಡಿ ಖರೆ ಮತ್ತು ಹೇಳಿದ್ದಿ ನನ್ನ ಲಕ್ಷ ಆಗಿತ್ತು ಅಂದವ. ಯಾವಾಗ ಹೊರಗೆ ಬೀಳ್ತೈತೆ ತಲೆ ಮ್ಯಾಲ ಅಂತ ನನಗೆ ಚಿಂತೆ ಇತ್ತು. ಹಂಗೆ ನೋಡಪ್ಪ, ನಾನು ವೈಭವದೊಳಗೆ ಅದನ್ನು ಖರೆ ನನ್ನ ಮನಸ್ಸು ವೈಭವದೊಳಗೆ ಇಲ್ಲ. ಲಕ್ಷ್ಯ ಇಲ್ಲದೆ ಆವ ಕೃತ್ಯದೋಳಿರುತ್ತಿದ್ದರು ಶಿವಯೋಗಿ ಭಾವದೋಳು ಬ್ರಹ್ಮವನ್ನು ಬಿಡದಿಹನು. ಅಂದರೆ ಈ ರೀತಿಯಾಗಿ ರಾಜರುಗಳು ಆಗಿದ್ದರೂ ಅವರು ಜ್ಞಾನಿಗಳೇ. ಅವ್ರ ಪ್ರಾರಬ್ಧ ಭೋಗದೊಳಗದ ಪ್ರವೃತ್ತಿ ರೂಪ ಪ್ರಾರಬ್ಧ ಅವರು ಅಲ್ಲ. ಕೆಲವರು ಪ್ರಾರಬ್ಧ ಶುಕದೇವ ವಾಮದೇವ. ಶುಕ್ರಂತ ವೈರಾಗಿ ಜಗತ್ನ್ಯಾಗ ಕಷ್ಟ. ವಾಮದೇವ ಬ್ರಹ್ಮದ ಅಲ್ಲಿ ನಾಮದೇವನ ಹೊಟ್ಯಾಗನ ಬ್ರಹ್ಮಜ್ಞಾನ ಆಗ್ತತ್ತ ಅವನಿಗೆ ಪುಣ್ಯಾತ್ಮನಿಗೆ. ಮೊದಲಾದವರಂತೆ ನಿವೃತ್ತಿಗೆ ಕಾರಣ ಅವ್ರ ಸಂಸಾರ ಕಡೆ ಹೆಜ್ಜೆನ ಇಡಲಿಲ್ಲ ಪುಣ್ಯಾತ್ಮರು. ಯಾಕೆ? ಅವ್ರ ಪ್ರಾರಬ್ಧ ನಿವೃತ್ತಿ ಪರ ಇತ್ತು. ಭೋಗಕ್ಕೆ ಕಾರಣವಾದ ಪ್ರಾರಬ್ಧ ಯಾರಿಗಿರುವುದೋ ಅವ್ರಿಗೆ ಪ್ರಾರಬ್ಧ ವಶದಿಂದಲೇ ಭೋಗದ ಇಚ್ಛೆ ಆಕತಿ ಅವರಿಗೆ. ಹಾಗೂ ಭೋಗದ ಸಾಧನಕ್ಕಾಗಿ ಮಾಡುವ ಪ್ರಯತ್ನವು ಸಂಭವಿಸುತ್ತದೆ. ಅವರೇ ಜ್ಞಾನಿಗಳು. ಪರಂತು ಪ್ರಾರಬ್ಧ ಏನಾಗಿದೆ? ಅದು ಭೋಗಕ್ಕೆ ಕಾರಣ ಆಗ್ಯದ. ಆ ಪ್ರಾರಬ್ಧದ ವಶದಿಂದ ಅವರಿಗೆ ಭೋಗ ಮಾಡ್ಬೇಕಂತ ಇಚ್ಛೆ ಆಕ್ಕದ. ಇದರೊಳಗೂ ಮಾತ್ರ ಆ ಪ್ರಾರಬ್ಧ ಇಚ್ಛಾ ಅನಿಚ್ಛಾ ಪರೀಕ್ಷಾ ದೊಡ್ಡ ಕಥೆ ಐತೆ ಅದು ಪ್ರಾರಬ್ಧದ್ದು. ವೇದಾಂತ ಚಂದ್ರಿಕೆ ಅಂತ ಶಿವಪುತ್ರ ಸ್ವಾಮಿಗಳು ಒಂದು ಪುಸ್ತಕ ಬರೆದಾರ. ಅದ್ರಾಗ 4 ಅದಲ್ಲ, ತೀವ್ರ, ಮಧ್ಯ, ಮಂದ, ಸುಪ್ತ, ಇವು 4. ಈ 4ರಾಗ ಒಂದೊಂದ್ರಾಗ 3 4 12 ಇಚ್ಛಾ, ತೀವ್ರ ಇಚ್ಛಾ ಅನಿಚ್ಛಾ ಪರೀಕ್ಷಾ, ಮಧ್ಯ ಇಚ್ಛಾ ಅನಿಚ್ಛಾ ಪರೀಕ್ಷಾ ಅದಲ್ಲ. ಹೀಗ 3ರೊಳಗೆ 3 4ರೊಳಗೆ 3 ಇಷ್ಟೆಲ್ಲ ಬರ್ದಾರ. ಅದಕ್ಕೊಂದೊಂದು ಉದಾಹರಣೆ ಬರ್ದಾರ. ವಿದ್ವಾಂಸ ಎಷ್ಟಿರ್ಬೇಕು ನಮ್ಮ ಅಪ್ಪಗಳು? 12 ಪ್ರಾರಬ್ಧಗಳನ್ನು ಬರ್ದಾರ. ಅದ್ರೊಳಗೆ ಒಂದು ವಿಚಿತ್ರ ಪ್ರಾರಬ್ಧ ಕಥೆ ಅದ. ಸೌಭರಿ ಮಹರ್ಷಿ ಅಂತವ, ಅವನು ತಪಸ್ಸಿ ಕುಂತ. ಹೇಳಿ ಅರಣ್ಯ ಮಧ್ಯದಲ್ಲಿ ಅಂದ್ರೆ ನೀರ ನದಿ, ಗಂಗಾ ನದಿ ತಾಳದಾಗ ಜಲಸ್ತಂಭನ ಅಗ್ನಿಸ್ತಂಭನ ಅಂತ ದೋಷ ಮಾಡ್ಕೊಂಡಿರ್ತಾರ. ಜಲ ಕೂತ್ರೆ ಏನೂ ಆಗಂಗಿಲ್ಲ, ಅಗ್ನಿ ಕೂತ್ರೆ ಏನೂ ಆಗಂಗಿಲ್ಲ. 8 ವರ್ಷ ತಪಸ್ಸು ಮಾಡಿದ. 40ನೇ ವರ್ಷಕ್ಕೆ ಒಳಗೆ ಹೋಗ್ಯಾನ. ಭಗವಂತ ದರ್ಶನ ಮಾಡ್ಕೊಂಡು ಹೊರಗೆ ಬರ್ಬೇಕಂತ ಹೋಗ್ಯಾನ. 40 ವರ್ಷ ತಪಸ್ಸು ಮಾಡ್ಯಾನ. ಈಗಂಟ ಅದು ಅವನ ವಯಸ್ಸು 86. ಕಣ್ಣು ತೆರಲ್ಲ. ಅಕಸ್ಮಾತ್ ಉರ್ತಿ ಹೊರಗೆ ಬಂತಾವ ಸಮಾಧಿಯಿಂದ. ಆ ಕಡೆ ನೋಡಿದ ಮೀನುಗಳು ಚೆಲ್ಲಾಟ ಮಾಡ್ತಿದ್ವು. 2 ಗಂಡ ಹೆಂಡತಿ ಮೀನ ಒಂದಕ್ಕೊಂದು ಪ್ರೀತಿ ಮಾಡ್ತಿತ್ತು. ಅದನ್ನು ನೋಡಿದ. ಶುದ್ಧವಾದ ಮೀನುಗಳು ಸಹಿತ ಸಂಸಾರ ಸುಖವನ್ನು ಅನುಭವ ಮಾಡಲ್ಲ. ನಾ ಇಲ್ಲಿ ತನಕ ಸಂಸಾರ ಸುಖ ಅನುಭವ ಮಾಡಲಿಲ್ಲವಲ್ಲ ಅಂತ ಒಂದು ಮನಸ್ಸಿನಾಗ ಕಲ್ಪನಾ ಬಂತು. ಹಾಕ್ಬಿಟ್ಟು ನಮಗೆ ಬೇಕಂತ ಕಣ್ಣು ಮುಚ್ಚಿದ. ಕಣ್ಣು ಮುಚ್ಚಿ ಒಳಗೆ ಒಂದು ಮೀನು ನೋಡ್ಬೇಕಾದ್ರೆ ನೀವು ಯಾವುದೋ ವಸ್ತು ನೋಡಿ ಕಣ್ಣು ಮುಚ್ಚ್ರಿ ನೀವು ಬರ್ತಾ ಇಲ್ಲ. ಯಾಕೆ ಮನಸ್ಸಿಗೆ ಹಚ್ಕೊಂಡಿರ್ತಾವ. ಮನಸ್ಸಿಗೆ ಹತ್ತಿದ್ದಿಲ್ಲ ಒಳಗೆ ಬರಂಗಿಲ್ಲ. ಭಾಳ ಅದನ್ನು ನೀವು ಆಸಕ್ತಿಯಿಂದ ನೋಡಿದ್ರೆ ಒಳಗೆ ಬರುತ್ತೆ. ಅವರು ಆಸಕ್ತಿ ಇದ್ದಿದ್ದಿಲ್ಲ, ನೋಡಿದ್ರೆ ಖರೆ ಒಳಗೆ ಬರಂಗಿಲ್ಲ. ಒಳಗೆ ಬಂದು ಕೂಡಲೇ ಅವ್ನು ತಡ್ಕೊಳಕ್ಕಾಗಲಿಲ್ಲ. ಎಷ್ಟು ಚಂದ ಮೀನ ಸಂಸಾರ ಮಾಡ್ತಾವೆ, ಎಷ್ಟು ಚಂದ ಸಂಸಾರ ಮಾಡ್ತಾವೆ. ಧ್ಯಾಯಿತು ವಿಷಯ ಪುಂಸಃ ಸಂಗತಿಪಜಾಯತೆ ಸಂಗ್ರಹ ಸಂಜಾಯತೆ ಕಾಮ ಕಾಮಕ್ಕೆ ರೋಜಾಯತೆ. ಸಾಕಳಿನ ಅದ ವಿಷಯ ಚಿಂತನೆಯಿಂದ ಕಾಮದಿಂದ ಶುರುವಾತ್ ನೋಡಿ ಕ್ರೋಧ. ಏನು ನಿಶ್ಚಯ ಆಯ್ತು? ನಾನು ಮದುವೆ ಮಾಡ್ಕೋಬೇಕು, ಸಂಸಾರ ಸುಖ ನೋಡ್ಬೇಕು. ನೋಡ್ರಿ
ಯಾರು ಕನ್ಯಾನ ಕೊಡ್ತಾರ ಕೇಳಬೇಕು. ಮಾಂಧಾತ್ ಅನ್ನೋ ರಾಜಾಗ 50 ಮಂದಿ ಹೆಣ್ಮಕ್ಳು ಇದ್ರು. ಯಾಕೆ ರಾಜರಿಗೆ 106 ಮಂದಿ ರಾಣಿಯರು ಇರ್ತಾರೆ, ಮತ್ತು 50 ಮಂದಿ ಹೆಣ್ಮಕ್ಳು ಹಡಿತಕ್ಕ ಮುದುಕ ಆಗಿರ್ಬೇಕಲ್ಲ ಅಂದಿರಿ. ಮತ್ತು ನೀವು ಎಲ್ಲರೇ ಅವು ಫ್ಯಾಕ್ಟ್ರಿಗಳು ಬೇರೆ ಬೇರೆ ಇರ್ತಾವೆ, ಮಕ್ಕಳು ಹಡಿ ಫ್ಯಾಕ್ಟ್ರಿಗಳು ಭಾಳ ಇರ್ತಾವೆ. ಹೇಳ್ತಾ 50 ಮಂದಿ ಹೆಣ್ಮಕ್ಳು ಇದ್ರು. ಇವ ಸೌವಿನ ವರ್ಷದ 50 ಮಂದಿ ಒಂದು ಹುಡುಗಿ ಕೊಡಂಗಿಲ್ಲ ನೋಡೋಣ ಅಂತ. ಮಾಂಧಾತ್ ರಾಜ ಬರ್ರಿ ಬರ್ರಿ ಮಾತ್ಮರ ಬರ್ರಿ ಬರ್ರಿ ಅಂತ ಕುರ್ಚಿ ಮ್ಯಾಗ ಕುಂಸಿದ. ದಯವಿಟ್ಟು ತಮ್ಮದು ಅಭಿಪ್ರಾಯ ತಿಳಿಸ್ರಿ, ಏನು ಬೇಕಾಗಿ ಕನ್ಯಾ ನೋಡಕ್ಕೆ ಬಂದಿದ್ದೆ. ಇವರು ಮುದುಕ ಕನ್ನಡಕ್ಕೆ ಇವ್ರ ಶಿಷ್ಯರಿಗೆ ಯಾರು ಕನ್ಯಾ ಬೇಕಾಗಿರ್ಬೇಕು ಅಂತ. ಕೆಲವು ಮಂದಿ ಸ್ವಾಮಿಗಳು ಶಿಷ್ಯರು ಕನ್ಯಾ ನೋಡುವಾಗ ಇರ್ತಿರ್ತಾರೆ. ಮತ್ತೆ ಈ ಗೃಹಸ್ಥರನ್ನು ಬಿಡ್ತಾನೆ ತಿಳ್ಕೊಡ್ರಿ. ಅಪ್ಪ ನೀವು ಅಲ್ಲೇ ನೀವು ಹೋಗ್ತಿರ್ತೀರಿ, ಒಂದು ನಮ್ಮ ಹುಡುಗ ಒಂದು ಕನ್ಯಾ ನೋಡ್ರಿ. ಅಯ್ಯೋ ಈ ಗೃಹಸ್ಥರ ಮ್ಯಾಗ ಒಂದು ಉಂಡು ಕೈ ತಗೊಂಡು ಹೊರಗೆ ಬರ್ಬೇಕಾದ್ರೆ ತೆಗಿನ ಹೊತ್ಕೊಂಡು ಹೋಗತ್ರಿ. ಸುಮ್ಮನೆ ನಾಟಕ ಮಾಡ್ತೀವಿ ನಾವು. ಹೌದು ನಿಮ್ಮ ಹುಡುಗ ಚಲೋ ನೋಡು ನೋಡು ನಾಟಕ ಮಾಡೋದು ಹಂಗ. ಮತ್ತೆ ಜೀವನ ಹಂಗಂತ ಯಾಕೆ ಮಾಡ್ಬೇಕ? ಸಾಧುಗಳು ಬಿಡುದು ಗೃಹಸ್ಥರು ಈಗ ನೋಡ್ರಿ. ಅದೇ ನೋಡ್ರಲ್ಲ ನೋಡ್ರಲ್ಲ ಅಷ್ಟು ಹೊರಗೆ ಬರೋದು ಸೋಮವಾರ ಮಕ್ಕಳು ಬಿಡೋದು. ಸಾಧುಗಳ ಜೀವನ ಬರೀತದ ರೀ. ಮಾಂಧಾತ್ ರಾಜ ಅಂತ ಇವರೇ ಬೇಕಾಗ್ಯಾನ. ಬಹುಶಃ ಕನ್ಯಾ ಬೇಕಂತ ಇವ್ರ ಶಿಷ್ಯಕ್ಕೆ ಯಾರಿಗೆ ಕನ್ಯಾ ಬೇಕಾಗಿರ್ಬೇಕು. ಮಹಾರಾಜ ಅಂತ ಯಾರಿಗೆ ನನಗೂ ನಮ್ಮ ಮುದುಕ ಇವು ಶಿವ ಶಾಪ ಸಾಮಗ್ರಿಗಳು. ಅವರು ಶಾಪಾನುಗ್ರ ಸಾಮರ್ಥ್ಯ ಇರ್ತತಿ. ಏನಂದ್ರೆ ಶಾಪ ಬಿಟ್ಟು ಕೊಟ್ಟು ಇಟ್ಟಿರ್ತಿ ಮುದುಕ. ಈ ಉಪಾಯ ಮಾಡಿದವ ಏನು ಅಡ್ಡಿಲ್ರಿ, ನಮಗೆ 50 ಮಂದಿ ಹೆಣ್ಮಕ್ಳು ಅದಾರ, ಸುಂದರಿ ಅದ. ನಾನು ಅವ್ರಿಗೊಂದು ಮಾತು ಕೊಟ್ಟಿದ್ದೆ, ನೀವು ಮನಸ್ಸ ಯಾರು ಇಚ್ಛಾ ಮಾಡ್ತೀರಿ ಅವ್ರಿಗೆ ನೀನು ಲಗ್ನ ಮಾಡಿಕೊಡ್ತೀನಿ ಅಂತ ಹೇಳಿರಿ. ನೀವು ಅಂತಃಪುರಕ್ಕೆ ನಡೀರಿ. ಯಾವಾಗ ನೀನು ಮದುವೆ ಮಾಡ್ಕೊತ ಮೊತ್ತಾಳೆ ಆಕೆ ಮದುವೆ ಮಾಡ್ಕೊರಿ. ನಮ್ದ ರಾಜ ಬಂದ್ಕೊಂಡ ಇನ್ನು ಹಿಂದಿಂದ ಅಂತಃಪುರಕ್ಕೆ ಹೊಂಟಾರ ಇಬ್ಬರು. ಋಷಿ ವಿಚಾರ ಮಾಡಿದ, ನೀವು ಆ ಬೆರಕಿ ರಾಜ ನಮ್ಮದು ಕಾಯ್ದೆ ತಿಳ್ಕೊಂಡು ಈ ನಾಟಕ ಮಾಡ್ಯಾನ ಮಾಡಿ ತಪಸ್ಸಿನ ಶಕ್ತಿ ಅಂತ ನೋಡ್ರಿ. ಸಂಕಲ್ಪ ಸಿದ್ಧಿ. ನಾನು 25 ವರ್ಷದ ಸುಂದರ ತರುಣ ಆಗಲಿ ಅಂತ ಸಂಕಲ್ಪ ಮಾಡಿದ. ಸುಂದರ ತರುಣ ಅದ, 75 ವಯಸ್ಸ. ಅವು ನೋಡಾಕತ್ತಿತ್ತು. ನಮ್ಮಪ್ಪ ಹೊರ ತಗೊಂಡ್ ಬಂದಾನ, ಭಾಳ ಸುಂದರ ಅದಾನ, ನಾ ಮದುವೆ ಮಾಡ್ಕೊತೀನಿ ನಾ ಮದುವೆ ಮಾಡ್ಕೊ ಜಗಳ ಕತ್ತಿದಂತ 50 ಹುಡುಗರು. ಹಿಂತಿರುಗಿ ನೋಡ್ದ, ಸುಂದರ ಆಗಿದ್ದ. ಈ ಒಟ್ಟು ನಿಮ್ಮವ್ರಿ ಅಂದ ರಾಜ. 50 ಮದುವೆ ಮಾಡ್ಕೊಂಡಾನ, 5,000 ಮಕ್ಕಳ ಹಡ್ದಾನ. ಯಾಕಂದ್ರೆ ತಪಸ್ಸಿನ ಸಾಮರ್ಥ್ಯ ಇತ್ತ. ನೇಮ ತಪಸ್ಸು 2 ಪ್ರಕಾರದ. ಒಂದು ಸಕಾಮ ತಪಸ್ಸು, ಇನ್ನೊಂದು ನಿಷ್ಕಾಮ ತಪಸ್ಸು. ಸಕಾಮ ತಪಸ್ಸಿನ ಸಿದ್ಧಿ ಪ್ರಾಪ್ತಿ ಆಗ್ತೈತೆ, ನಿಷ್ಕಾಮ ತಪಸ್ಸಿನ ಜ್ಞಾನ ಪ್ರಾಪ್ತಿ ಆಗ್ತೈತೆ. ಒಬ್ಬೊಬ್ಬರಿಗೆ 2 ಇರ್ತಾವ. ವ್ಯಾಸಾದಿಗಳು, ವ್ಯಾಸ ಮಹರ್ಷಿ ಅವನು ಶಾಪಾನುಗ್ರ ಸಾಮರ್ಥ್ಯ ತತ್ವಜ್ಞಾನ ಇತ್ತು. ಹಾಗೆ ಎಷ್ಟೋ ವರ್ಷ ಪ್ರಪಂಚ ಮಾಡಿದ ಮಾಂಧಾತ್ ಸೌಭರಿ ಮಹರ್ಷಿ 50,000 ಬರ್ದಾರ ಮಕ್ಕಳ. ಭಾಗವತ ಭಾಳ ಸುಂದರ ಬರ್ದಾರ ಕಥೆದನ್ನ. ಒಂದು ದಿವಸ ಕೂತ್ ಚಿಂತೆ ಮಾಡಿ ಒಂದು ಊರ ಅವನು ದಾಗಿರ್ಬೇಕು. ಮತ್ತೆ ಮಕ್ಕಳು ಮೊಮ್ಮಕ್ಕಳು ಸ್ವಸ್ಥರು ಸುಡುಗಾಡ ಇದೆಯಲ್ಲ ಇಲ್ಲಿ ಬಂತಿದ್ ಕದ್ದ ಅಂದವ. ಹಿಂದಿನ ನೆನಪಾತ್ ನೋಡು. ನಾನು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡು ಯಾವ್ದಕ್ಕತ್ತು ಮಾಡಿದ್ದೆ. ಇದೆಲ್ಲ ಹೇಳಿ ಬಂತು, ಯಾಕೆ ಬಂತು? ಮಹಾರಾಣಿ ಅವ್ರ ಬಂದ, ನಾವು ಬರ್ತೀವಿ ಅಂದ. ಮತ್ತು ಯಾಕ್ರಿ ಅಂದರು. ನಾವು ವಾಯ ಬಂದೀವಿ ಅಂದವ. ವಾಯ ಅಂದ್ರೆ ಗೊತ್ತಾಗ್ತೇನು? ನಮ್ಗೆ ಸ್ವಲ್ಪ ತಪ್ಪದ ಗಾಡಿ ವಾಯ ಬಂದದ, ನಾವು ಹೋಗ್ತೀವಂತೆ. ಮತ್ತು ತಪಸ್ವಿ ಮಾಡಿ ನಾವು ವಿಲಕ್ಷಣ ಆನಂದವನ್ನು ಅನುಭವ ಮಾಡಿದ್ದಾನೆ. ಇದು ಜ್ಞಾನಿಕತೆ. ಮತ್ತು ನಿಮ್ಗೆ ಹೇಳ್ತೇನೆ, ಇದನ್ನು ಶಿವಪುತ್ರ ಸ್ವಾಮಿಗಳು ಬರಲಾರದನ್ನು ಸ್ವೇಚ್ಛಾ ಪ್ರಾರಂಭದೊಳಗೆ ಅಂತೂ ಏನಪ್ಪ
ಹಂಗ ಕಿಶನ್ ಎಲ್ಲೋ ನನ್ನ ಪ್ರಾರಬ್ಧ ಆಗ್ಬೇಕಂತ ಹೋಗ್ಬೇಕಿನೂ ಅದಾವ ಮಾರಾಯ. ಕುಡಿದ್ ನನ್ನ ಪ್ರಾರಬ್ಧ, ಸೇರಿದ ನನ್ನ ಪ್ರಾರಬ್ಧ, ಹುಡುಗಿಯಾಗ ಹೊತ್ಕೊಂಡು ಹೋದ್ ನನ್ನ ಪ್ರಾರಬ್ಧ ಅಂದ್ರೆ ಮುಗಿದು ಹೋದ್ಲ ಕತ್ತಿನ. ನೀನೇ ಇದ್ರ ಸಲುವಾಗಿ ಶಾಸ್ತ್ರಾಭ್ಯಾಸ ಮಾಡಿದೆ ಅಂದಂಗೆ ಆಯ್ತಲ್ಲ ನಿನ್ನ ಅರ್ಥ. ಹಂಗಾಗಬಾರ್ದು. ಯಾಕಂದ್ರೆ ನಿನ್ನ ಆವರಣದ ಹಂಗಾದದ್ದು ನಿನಗೆ ಅಪರೋಕ್ಷ, ಸಂಪೂರ್ಣ ಸಂಪೂರ್ಣ. ಇದೆಲ್ಲ ಜಗತ್ತು ಯಾವ 5 ಇಂದ್ರಿಯಗಳಿಗೆ ಅಪರೋಕ್ಷವಾಗಿ ಗೋಚರ ಆಗ್ತಿದ್ರು ಇದು ಸಂಪೂರ್ಣ ಮಿಥ್ಯ ಆಯಿತು ಅನ್ನೋದು ಏನು ಕನಸಿನಾಗ ಸಹಿತ ನನಗೆ ಇದು ಸತ್ಯತ್ವ ಬುದ್ಧಿ ಬರಬಾರ್ದು ನೋಡು. ಆ ದೃಷ್ಟಿ ಜರ ಬಂದಿತ್ತು ಅಂದ್ರೆ ಉಳಿದೆಲ್ಲ ಪ್ರಾರಬ್ಧನಾಗ ಹಾಕ್ನಿ. ಆದ್ದರಿಂದ ಇಲ್ಲಿ ಏನು ಹೇಳ್ತಾರೆ, ಭೋಗಕ್ಕೆ ಕಾರಣವಾದ ಪ್ರಾರಬ್ಧವು ಯಾರಿಗಿರುವುದೋ ಅವ್ರಿಗೆ ಪ್ರಾರಬ್ಧ ವಶದಿಂದಲೇ ಭೋಗದ ಇಚ್ಛೆಯು ಹಾಗೂ ಭೋಗದ ಸಾಧನಕ್ಕಾಗಿ ಮಾಡುವ ಪ್ರಯತ್ನ. ನಾವು ಪ್ರಾರಬ್ಧ ಆ ರೀತಿ ಭೋಗದ ಇಚ್ಛೆ ಮಾಡಿಸ್ತೇವೆ, ಅದ್ರ ಸಲ ಪ್ರಯತ್ನ ಮಾಡಿಸ್ತದೆ. ಇನ್ನು ನಿವೃತ್ತಿಗೆ ಕಾರಣವಾದ ಪ್ರಾರಬ್ಧ ಯಾರಿಗಿರುವುದೋ ಅವರಿಗೆ ಜೀವನ್ಮುಕ್ತಿಯ ಆನಂದದಲ್ಲಿ ಇಚ್ಛೆ ಆಗ್ತೈತಿ. ನಿವೃತ್ತಿ ಪ್ರಾರಬ್ಧವ್ರಿಗೆ ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನು ಅನುಭವ ಮಾಡಬೇಕಪ್ಪ ಅಂತ ಇಚ್ಛೆ ಆಕೈತಿ. ಭೋಗದಲ್ಲಿ ಗ್ಲಾನಿ ಆಗೈತಿ. ಭೋಗದಲ್ಲಿ ಏನಾಕೈತಿ? ಅನುತ್ಸಾಹ. ಗ್ಲಾನಿ ಅಂದ್ರೇನು? ಅನುತ್ಸಾಹ, ಪ್ರವೃತ್ತಿ ಆಗಂಗಿಲ್ಲ ಅಂತ. ಅಪ್ರವೃತ್ತಿ ಅಂದ್ರೆ ಭೋಗದೊಳಗೆ ಅಪ್ರವೃತ್ತಿ, ಜೀವನ್ಮುಕ್ತಿ ವಿಲಕ್ಷಣ ಆನಂದೊಳಗೆ ಪ್ರವೃತ್ತಿ. ಅದೇ ಗೊತ್ತಾಗತ್ತಿಲ್ಲ. ಇದು ಕೆಲವರ ಪ್ರಾರಬ್ಧ ಹಿಂಗಿರ್ತದ. ಅಂದ್ರೆ ಯಾರಿಗೆ ಜೀವನ್ಮುಕ್ತಿಯ ಆನಂದದ ಇಚ್ಛೆ ಉಂಟಾಗುವುದೋ ಅವರು ಬ್ರಹ್ಮಾಕಾವೃತ್ತಿಯ ನಿವೃತ್ತಿಯ ನಿಮಿತ್ತವಾಗಿ, ಆವೃತ್ತಿಯ ನಿಮಿತ್ತವಾಗಿ ಜೀವನ್ಮುಕ್ತ ಆಗ್ಯಾನ, ಅವನಿಗೆ ಜೀವನ್ಮುಕ್ತಿ ವಿಲಕ್ಷಣ ಆನಂದ ಪಡಿಬೇಕು ಅಂತ ಇಚ್ಛೆ ಆತಂದ್ರೆ ಅವ ಏನು ಮಾಡಬೇಕು? ಬ್ರಹ್ಮಾಕಾವೃತ್ತಿ ಆವೃತ್ತಿಯ ನಿಮಿತ್ತವಾಗಿ ವೇದಾರ್ಥದ ಚಿಂತನವನ್ನೇ ಮಾಡಬೇಕು ಹೊರತು ಉಪಾಸನೆಯನ್ನು ಮಾಡಬೇಕಾಗಿಲ್ಲ. ಅವೇನ್ ಮಾಡಬೇಕು? ಆನಂದ ಬೇಕಪ್ಪ. ಆಗಬೇಕಾದ್ರೆ ಚಿಂತನೆ ಮಾಡು, ಪುನಃ ಬ್ರಹ್ಮಾಕಾವೃತ್ತಿ ಮಾಡು. ಅದೇನು 1 ದಿವಸ 2 ದಿವಸದಾಗ ತಿಂಗಳದಾಗ ಸಾಧಿಸು ಮಾತು ಅಲ್ಲ. ಇವತ್ತು ಬೀಜ ಹಾಕಿ ನಾಳೆ ರಾಶಿ ತರ್ಕೊಂಡು ಮಾತು ಅಲ್ಲಿದು. ಅಂದ್ರೆ ದಿನ ದಿನ ನೀ ಆತ್ಮಚಿಂತನೆ ಮಾಡು, ವೇದಾರ್ಥದ ಚಿಂತನೆಯನ್ನು ಮಾಡು, ಉಪಾಸನೆ ಮಾಡಬೇಕಾಗಿಲ್ಲ. ಯಾಕಂದ್ರೆ ಅಂತಃಕರಣವು ಕೇವಲ ನಿಶ್ಚಲವಾಗುವಂತೆ ಮಾತ್ರ ಬ್ರಹ್ಮಾನಂದ ವಿಶೇಷ ರೂಪದ ಭಾವವಾಗುವುದಿಲ್ಲ. ಮತ್ತೇನೆಂದರೆ ಬ್ರಹ್ಮಾಕಾವೃತ್ತಿಯಿಂದಲೇ ಆಗುತ್ತದೆ. ಇದು ಮಜಾಕ್ ಮಾತಿದು. ಏನದ? 19 ಹೋದ್ರಿ ಏನದ? ಎಲ್ಲಿ ಬಿಟ್ಟರೆ ಅಂತಃಕರಣವು ಕೇವಲ ನಿಶ್ಚಲವಾಗುತ್ತದೆ ಮಾತ್ರ ಬ್ರಹ್ಮಾನಂದವು ವಿಶೇಷ ರೂಪದಿಂದ ಭಾನವಾಗುವುದಿಲ್ಲ. ಏಕಾಗ್ರತೆ ಆಗೈತಿ. ಯಾರ್ಯಾರ ಏಕಾಗ್ರತೆಗೆ ಅವ್ರವ್ರಿಗೆಲ್ಲ ವಿಲಕ್ಷಣ ಆನಂದ ಭಾನ ಆಕೈತಿ ಅಂತ ಅರ್ಥ ಅಲ್ಲ. ಯಾಕೆ ಅಂತ ಕೇಳಿದ್ರೆ ಸಮಾಧಿ 2 ಪ್ರಕಾರದ. ಸಮಾಧಿ 2 ಪ್ರಕಾರದ. ಒಂದು ಯೋಗ ಸಮಾಧಿ, ಇನ್ನೊಂದು ಜ್ಞಾನ ಸಮಾಧಿ. ಯೋಗ ಸಮಾಧಿ ಬೇರೆ, ಜ್ಞಾನ ಸಮಾಧಿ ಬೇರೆ. ಯೋಗ ಸಮಾಧಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ. ಈ ರೀತಿಯಿಂದ ಬಂದ ಸಮಾಧಿ ಇದು. ಇದಕ್ಕೆ ಧ್ಯಾನ ಸಮಾಧಿ ಅಂತ. ಇದಕ್ಕೆ ಧ್ಯಾನ ಸಮಾಧಿ ಅಂತ. ಜ್ಞಾನ ಸಮಾಧಿ ಶ್ರವಣ ಮನನ ನಿಧಿಧ್ಯಾಸನ, ನಿಧಿಧ್ಯಾಸನದ ಪರಿಪಕ್ವ ಅವಸ್ಥೆ ಸಮಾಧಿ. ಓದ್ರಿಲ್ಲ, ಶ್ರವಣದ ಲಕ್ಷಣ ಬರ್ದಾರ, ಮನ ಲಕ್ಷಣ ಬರ್ದಾರ, ನಿಧಿಧ್ಯಾಸ ಲಕ್ಷಣ ಬರ್ದಾರ. ನಿಧಿಧ್ಯಾಸನದ ಪರಿಪಕ್ವ ಅವಸ್ಥೆ ಸಮಾಧಿ. ಇದು ಜ್ಞಾನ ಸಮಾಧಿ. ಜ್ಞಾನ ಸಮಾಧಿ ಬೇರೆ, ಧ್ಯಾನ ಸಮಾಧಿ ಬೇರೆ. ಧ್ಯಾನ ಸಮಾಧಿ ಯಮ ನಿಯಮಾದಿಗಳ ಮೂಲಕವಾಗಿ ಅವ್ರಿಗೆ ಸಮಾಧಿ ಆಗ್ತದೆ. ಆದ್ರೆ ಬ್ರಹ್ಮಾನಂದ ಪ್ರಾಪ್ತಿ ಆಗುವುದಿಲ್ಲ. ಬ್ರಹ್ಮಜ್ಞಾನ ಆಗಿದ್ದರೆ ಬ್ರಹ್ಮಾನಂದ ಪ್ರಾಪ್ತಿ ಆಗ್ತದೆ. ಅದನ್ನ ಇಲ್ಲಿ ನೆನಪು ಮಾಡ್ಕೊಡ್ತಾನೆ ನೋಡ್ರಿ. ಅಂತಃಕರಣವು ಕೇವಲ ನಿಶ್ಚಲವಾಗುವುದ್ರೆ ಮಾತ್ರ
ಬ್ರಹ್ಮಾನಂದ ವಿಶೇಷ ರೂಪದ ದಾನವಾಗುವುದಿಲ್ಲ. ಮತ್ತೇನಂದ್ರೆ ಬ್ರಹ್ಮಾಕಾರ ವೃತ್ತಿಯಿಂದಲೇ ಆಗುತ್ತದೆ. ಅವ ಶ್ರವಣ ಮನನ ನಿಧ್ಯಾಸನ ಮಾಡಿ ಬ್ರಹ್ಮಾಕಾರ ವೃತ್ತಿ ಸಾಧಿಸಬೇಕವ. ನಿನ್ನ ಸ್ವರೂಪದ ಆನಂದ ಬ್ರಹ್ಮಾನಂದ ನಿನಗಾಗ್ತದೆ. ಅಂದ್ರೆ ಕೇವಲ ನಾವು ಏಕಾಗ್ರತೆ ಆಗೈತಿ ನಮ್ಮ ಚಿತ್ತ ಅಂದ್ರೆ ಬರೀ ಆನಂದ ಆಗುವುದಿಲ್ಲ. ಆದ್ದರಿಂದ ಅಂಥ ಬ್ರಹ್ಮಾಕಾರ ವೃತ್ತಿಯು ವೇದಾಂತ ಚಿಂತನದಿಂದಲೇ ಆಗುತ್ತದೆಯೇ ಹೊರತು ಉಪಾಸನೆಯಿಂದ ಆಗುವುದಿಲ್ಲ. ನೀ ಪುನಃ ವೇದಾಂತ ಚಿಂತನೆ ಮಾಡು, ಬ್ಯಾಸರದ ಮಾಡು. ಆ ರೀತಿಯಾದರೆ ಮತ್ತು ವಿದ್ವಾನನಿಗೆ ಉಂಟಾಗುವ ಅಂತಃಕರಣ ಚಂಚಲತ್ವವಾದರೂ ಕೂಡ ವೇದಾಂತದ ಚಿಂತನೆಯಿಂದಲೇ ದೂರವಾಗಿ ಹೋಗುತ್ತದೆ. ಚಂಚಲತ್ವ ವೇದಾಂತ ಚಿಂತನೆಯಿಂದ ದೂರ ಆಕೈತದು. ಚಂಚಲತ್ವ 23 ತಾಸು ಹೊಡೆದಾಡಿ ಸಂಸಾರ ಮಾಡ್ತೀರಿ, ಇಲ್ಲಿ ಬಂದು 1 ತಾಸು ಧ್ಯಾನ ಕೂತಿರ್ತೀರಿ ಅಲ್ಲ, ಏನಾಕೈತಿ 1 ತಾಸಿಗೆ ಎಷ್ಟು ಆನಂದ ಆಕೈತಿ ಗೊತ್ತಿಲ್ಲ. ಎಷ್ಟು ಆನಂದ ಆಗ್ತೈತಿ 1 ತಾಸಿನ ಧ್ಯಾನ. ಧ್ಯಾನಂದ ನಿಧಿಧ್ಯಾಸನ. ಧ್ಯಾನ ಮತ್ತೊಂದು ಉಪಾಸನೆ ಕಡೆ ಹೋಗ್ಬೇಡ್ರಿ. ನಾವು ಇಲ್ಲಿ ನಿತ್ಯದಲ್ಲಿ ಮಾಡುವ ಧ್ಯಾನ ನಿಧಿಧ್ಯಾಸನ. ಅರ್ಥ ಹೇಳ್ತಿರ್ತಾರೆ ಮ್ಯಾಗ ನಮ್ಮ ಗುರುಗಳು, ನೀವು ಬ್ರಹ್ಮಾಕಾರ ಮಾಡ್ರಿ, ನೀವು ಆ ಮನುಷ್ಯನ ಕೂಡ ಹೋಗಬೇಡ್ರಿ, ಉಸಿರಿನ ಮ್ಯಾಗ ಲಕ್ಷ್ಯ ಇಡ್ರಿ ಹೇಳ್ತಿರ್ತಾರಿಲ್ಲ. ಆ ರೀತಿಯಾಗಿ ವಿದ್ವಾನರಿಗೆ ಉಂಟಾಗುವ ಅಂತಃಕರಣ ಚಂಚಲತ್ವವಾದರೂ ಕೂಡ ವೇದಾಂತದ ಚಿಂತನೆ ದೂರ ಆಗ್ತದೆ. ಆದ್ದರಿಂದ ಅಂತಃಕರಣವನ್ನು ನಿಶ್ಚಯ ಮಾಡಿಕೊಳ್ಳಬೇಕೆಂಬ ನಿಮಿತ್ತಕ್ಕಾದರೂ ಕೂಡ ಉಪಾಸನೆ ಮಾಡುವ ಪ್ರವೃತ್ತಿ ಆಗುವುದಿಲ್ಲ. ಅವನು ತಿರುಗಿ ಉಪಾಸನೆ ಒಳಗೆ ಹಿಂದಕ್ಕೆ ಬರಂಗಿಲ್ಲ. ಈ ರೀತಿಯಿಂದ ಯಾರಿಗೆ ದೃಢ ಜ್ಞಾನ ಉಂಟಾಗುವುದು ಅವರು ಕರ್ಮ ಉಪಾಸನೆಯಲ್ಲಿ ಪ್ರವೃತ್ತಿಯಾಗುವುದಿಲ್ಲ. ಯಾರು ದೃಢ ಜ್ಞಾನ ಯಾರಾಗಿದ್ದಲ್ಲ ಅವರು ಕರ್ಮ ಉಪಾಸನೆ ತಿರುಗಿ ಬರುವುದಿಲ್ಲ. ಇನ್ನು ದೃಢ ಜ್ಞಾನ ಅದೃಢ ಜ್ಞಾನಿಗಳಿಗೂ ಮಂದ ಜಿಜ್ಞಾಸುಗಳಿಗೂ ಕರ್ಮ ಉಪಾಸನೆ ಅಧಿಕಾರ ಇಲ್ಲ. ಇನ್ನು ಹೇಳೋರ್ದಾರು ಕರ್ಮ ಉಪಾಸನೆಗಳು ಯಾರ್ಯಾರಿಗಿಲ್ಲ. ದೃಢ ಜ್ಞಾನಿಗೂ ಕರ್ಮ ಉಪಾಸನೆಯಲ್ಲಿ ಅಧಿಕಾರ ಇಲ್ಲ, ಅದೃಢ ಜ್ಞಾನಿಗೂ ಕರ್ಮ ಉಪಾಸನೆಯಲ್ಲಿ ಅಧಿಕಾರ ಇಲ್ಲ, ಮಂದ ಜಿಜ್ಞಾಸುಗಳಿಗೂ ಕೂಡ ಕರ್ಮ ಉಪಾಸನೆ ಅಧಿಕಾರ ಇಲ್ಲ. ಅದು ಹ್ಯಾಂಗ ಅನ್ನೋದನ್ನ ನಾಳಿನ ದಿವಸ ಚಿಂತನೆ ಮಾಡೋದು. ಸದ್ಗುರುನಾಥ ಮಹಾರಾಜ್ ಕಿ ಜೈ.